ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಲಾಸ್ಟ್ ವ್ಲಾಗಲ್ಲಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ಹೇಳಿ ತೋರಿಸಿದ್ದೆ. ಸೊ ಅದರ ಒಂದು ಕಂಟಿನ್ಯೂಷನ್ ಪಾರ್ಟ್ ಇದು. ಶುಕ್ರವಾರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಸೊ ಫ್ರೆಂಡ್ಸ್, ಇದರಲ್ಲಿ ಮಾತ್ರ ತುಂಬ ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ. ಅದರಲ್ಲೂ ನನಗೆ ಸ್ಪೆಷಲ್ ಲಾಗ್ ಇದು. ಸೊ ಯಾಕೆ ಅಂತ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗೆ ಇವತ್ತು 4:15 ಎದ್ದೆ. 4:15 ಎದ್ದ ತಕ್ಷಣ ಬಂದು ಬಿಸಿನೀರು ಕುಡಿದು ಬಿಸಿನೀರು ಇಟ್ಕೊಂಡು ಆಲ್ರೆಡಿ ಕಸ ಹೊಡೆದಿದ್ದೀನಿ. ಅವಾಗ ನೆನಪಾಗಿದ್ದು ಲಾಗ್ ಮಾಡೋಣ ತಡಿ ಅಂತ ಹೇಳಿ. ಸೊ ಹಾಗೆ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದಾಯಿತು. ಇವಾಗ ಟೈಮ್ ಬಂದು 4:45 ಆಗಿದೆ. ರಾತ್ರಿ ಪ್ರಿಪ್ರೇಷನ್ ಇದನ್ನೆಲ್ಲ ಮಾಡಿ ಮಲ್ಕೊಂಡಿದ್ದೆ ನಾನು. ಸೊ ಕಾಬೂಲಿ ಚಾನನ ನೆನೆ ಹಾಕಿದ್ದೀನಿ, ಕಡಲೆಕಾಳು ನೆನೆ ಹಾಕಿದ್ದೀನಿ, ಮತ್ತು ಇದು ಸಬ್ಬಕ್ಕಿ ಕಾಳನ್ನ ನೆನೆ ಹಾಕಿದ್ದೀನಿ. ಜೊತೆಲಿ ಕೆಲವೊಂದಷ್ಟು ದೀಪಗಳು ತಂದಿದ್ದಲ್ಲ, ಮಣ್ಣಿನ ದೀಪ, ಅದನ್ನು ಕೂಡ ನೆನೆ ಇಟ್ಟು ಮಲ್ಕೊಂಡಿದ್ದೆ. ಅದಾಗಿದ್ದ ತಕ್ಷಣ ನಾನು ಫಸ್ಟ್ ಮಾಡಿದ್ದೆ ಕಸ ಹೊಡೆದಿದ್ದು. ಸೊ ಎಲ್ಲ ಪ್ರಿಪ್ರೇಷನ್ ಆಗಿತ್ತು, ಎಲ್ಲದೂ ಕೂಡ ರೆಡಿ ಇತ್ತು, ನಾನು ರೆಡಿ ಆಗಬೇಕಿತ್ತು ಅಷ್ಟೇ. ಸೊ ಹಾಗಾಗಿ ಡೈರೆಕ್ಟಾಗಿ ಕಸ ಹೊಡೆದು ನೆಲ ಒರೆಸೋವಂಥದ್ದು. ನಾನು ಎದ್ದಾಗ ಜಯಂತ್ಗೆ ಹೇಳಿದೆ, ಎದೆ ಮಮ್ಮಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಬಟ್ ಅವ್ರು ಅಂದ್ಕೊಂಡಿದ್ರು ನಾನು ಎದ್ದೇಳಲ್ಲ ಅಂತೇಳಿ. ಸೊ ಎದ್ದು ನಾನು ಕಸ ಹೊಡೆಯೋದೆಲ್ಲ ಕೇಳಿಸ್ತಲ್ಲ, ಸೊ ಪಾಪ ಅವಳೊಬ್ಬಳೇ ಮಾಡ್ಕೊತಾಳೆ ಅಂತೇಳಿ ಎದ್ದುಬಿಟ್ರು. ಹಾಗೆ ಪ್ರತಿ ಸರಿ ನಾವು ಇಬ್ಬರು ಏನು ಮಾಡ್ತಿದ್ವಿ ಅಂದರೆ, ಬೆಳಗ್ಗೆ ಎದ್ದು ಈ ಥರ ಏನಾದರೂ ಮಾಡ್ಕೊಳ್ಳೋವಾಗ ಸ್ವಲ್ಪ ಇರ್ಸು ಮುರ್ಸು ಆಗಿ ಕಿರಿಕಿರಿ ಅನಿಸೋದು. ಅದು ಯಾಕೋ ಗೊತ್ತಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬನ ಎಷ್ಟು ಖುಷಿಯಾಗಿ ಮಾಡಿದ್ವಿ ನಾವಿಬ್ಬರು ಅಂದರೆ. ಸೊ ನಾನೇನು ಹೇಳೇ ಇಲ್ಲ ಜಯಂತ್ಗೆ, ಮೇ ಬಿ ಇರಲಿ ಬಿಡು, ಸುಸ್ತಾಗಿರುತ್ತೆ ಅಂತೇಳಿ ನಾನು. ಅವಳೊಬ್ಬಳೇ ಎಲ್ಲಿ ಮಾಡ್ಕೊತಾಳೆ ಅಂತೇಳಿ ಅವರು ಎದ್ದುಬಿಟ್ರು. ಎದ್ದು ನಾನು ಫುಲ್ ಕಸ ಹೊಡ್ಕೊಂಡು ಹೋಗ್ತಾ ಇದ್ನಲ್ಲ. ಸೊ ನೋಡಿದ್ರು, ನೆಲ ಒರೆಸ್ಬೇಕಾ ಅಂದರು. ಹ್ಞೂ ಮಮ್ಮಿ ನೆಲ ಒರೆಸ್ಬೇಕು ಅಂತೇಳಿ ಬಕೆಟಲ್ಲಿ ನೀರು ಬಿಟ್ಟು ಅದಕ್ಕೆ ಹೋಗಿ ಉಪ್ಪು, ಅರಿಶಿನ ಪುಡಿ ಮತ್ತು ನಿನ್ನೆ ಸಂಜೆ ಗೋಮೂತ್ರ ಹಾಕಿ ನೆಲ ಒರೆಸಿದ್ದೆ. ಹಾಗಾಗಿ ಗೋಮೂತ್ರ ಇವಾಗ ಏನು ಹಾಕಲಿಲ್ಲ. ಸೊ ನಾನು ಒಳಗಡೆ ಎಲ್ಲ ಕಸ ಹೊಡೆದು, ಹೊರಗಡೆದು ಕೂಡ ಕಸ ಹೊಡೆದು ಸೀದಾ ಸ್ನಾನಕ್ಕೆ ಹೋದೆ. ಸೊ ಜಯಂತ್ ಏನು ಮಾಡಿದ್ರು ಅಂದರೆ, ನಾನು ಹಿಂದೆನೇ ಹಂಗೆ ನಾನು ಹೆಂಗೆ ಕಸ ಹೊಡೆದು, ಸೊ ಅದೇ ಥರ ನೆಲ ಒರೆಸ್ಕೊಂಬಂದರು. ನೆಲ ಒರೆಸಿ ಹೊರಗಡೆನೂ ಕೂಡ ನೆಲ ಒರೆಸಿ, ಸೊ ಆ ನೀರನ್ನು ಮೇಲೆ ಟೆರಸ್ ಮೇಲೆ ಹಾಕ್ಬರಕ್ಕೆ ಹೇಳಿದ್ದೆ. ಸೊ ಅದನ್ನೆಲ್ಲ ಮುಗಿಸಿನೇ ಅವ್ರು ಕೂಡ ನನಗೆ ರೆಡಿ ಮಾಡಿಕೊಟ್ರು ಬೆಳಗ್ಗೆ ಇಷ್ಟೆಲ್ಲ. ಒಂದು ವಿಚಾರ, ಒಂದು ಮ್ಯಾಜಿಕ್ನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ. ಇದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಸೊ ನಿನ್ನೆವರೆಗೂ ನನ್ನ ಮೈಂಡ್ ಸೆಟ್ ಹೆಂಗಿದ್ದಿದ್ದು ಅಂತಂದರೆ, ಎಲ್ಲರೂ ಕೈ ಕೊಟ್ಟರು, ನಾನು ಹೆಂಗಪ್ಪ ಮಾಡ್ಕೊಳ್ಳೋದು, ನಾನು ಒಬ್ಬಳು ಇಷ್ಟೆಲ್ಲ ಮಾಡ್ಕೊಳಕ್ಕಾಗುತ್ತಾ ನನ್ನ ಕೈಲಿ, ಮಿಂಚು ಏನಾದರೂ ನನಗೆ ಕಾಟ ಕೊಟ್ಟರೆ ಹೆಂಗೆ ಮಾಡೋದು, ಅದು ಇದೆಲ್ಲ ಇತ್ತು. ಬಟ್ ಸಂಜೆ ಆಟೋಮೆಟಿಕಲಿ ಅದು ಏನು ಅನ್ನಿಸ್ತು ಅಂತಂದರೆ, ಇಲ್ಲ ನಾನು ಮಾಡಬೇಕು ಅಂತ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ, ಕಷ್ಟ ಅಂತೂ ನಮಗೆ ಆಗ್ತಾ ಇಲ್ಲ. ಹೋದ ವರ್ಷ ಈ ಟೈಮಲ್ಲಿ ಏನೂ ಇರಲಿಲ್ಲ, ಅಂದರೆ ಏನೇನೂ ಇರಲಿಲ್ಲ. ಸೊ ಅಂಥದ್ರಲ್ಲಿ ಇಷ್ಟೊಂದು ಸುಖವಾಗಿ ಆ ತಾಯಿ ಕೊಡ್ತಾ ಇದ್ದಾಳೆ. ಸುಖವಾಗಿ ಮೀನ್ಸ್ ಫ್ರೆಂಡ್ಸ್, ನಮ್ಮನೇಲಿ ನಾವು ಆರೋಗ್ಯವಾಗಿ ನೆಮ್ಮದಿಯಿಂದ ಯಾವುದಕ್ಕೂ ಸ್ವಲ್ಪ ಕಡಿಮೆ ಆಗದಿರೋ ಥರ ಇದ್ದೀವಿ, ಪರವಾಗಿಲ್ಲ. ಸೊ ಇಷ್ಟೆಲ್ಲ ಕೊಟ್ಟಿದ್ದಾಳೆ ಅಂತಂದರೆ ನಾನು ಯಾವುದೋ ಕಷ್ಟ ಅನ್ಕೋಬೋದು. ಅಷ್ಟರಲ್ಲೂ ನನಗೆ ಏನಾಗಿದೆ, ಏನೂ ಆಗಿಲ್ವಲ್ಲ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಶೀತ ಜ್ವರ ಆಗಿತ್ತು, ಓಕೆ, ಇವಾಗ ಫೈನ್, ಚೆನ್ನಾಗಿದ್ದೀನಿ. ಹಾಗೆ ನನಗೆ ಯಾವುದು ಭಾರ ಅನ್ನಿಸ್ತಾ ಇಲ್ಲ, ಹೆಡೇಕ್ ಅನ್ನಿಸ್ತಾ ಇಲ್ಲ. ಸೊ ಹಂಗಿದ್ಮೇಲೆ ನಾನು ಯಾಕೆ ಇದನ್ನು ಈಸಿಯಾಗಿ ಮಾಡ್ಕೋಬಾರ್ದು ಅಂತೇಳಿ ಒಂಥರ ಏನೋ ಆ ಮನಸ್ಸಲ್ಲೇ ಒಂಥರ ಭಾವನೆ ಅನ್ನೋದು ತುಂಬ ಪಾಸಿಟಿವ್ ಆಗಿ ಬಂತು. ಫುಲ್ ಕಂಪ್ಲೀಟಾಗಿ ಬರ್ಕೊಂಡು ಇಟ್ಕೊಂಡಿದ್ದೆ, ಅದ್ರ ಪ್ರಕಾರ ಮಾಡ್ತಾ ಹೋಗೋದ್ರ ಕಡೆ ಗಮನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಮ್ಯಾಜಿಕ್ ಅನ್ನೋದು. ಹೇಗೆ ಅಂತಂದರೆ, ಕೆಲಸ ಮಾಡೋ ಬರದಲ್ಲಿ ಶೀತ ಜ್ವರ ಸುಸ್ತು ಎಲ್ಲ ಹೋಯ್ತು ಫ್ರೆಂಡ್ಸ್. 12:30 ಮಲ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏನಂತಂದರೆ, ಲೇಟಾಗಿ ಮಲ್ಕೊಂಡ್ರೆ ಬೇಗ ಎದ್ದೇಳೋಕೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಅದನ್ನು ಕೂಡ ಡೌಟ್ ಬಂತು. ಸೊ ರಾತ್ರಿ ಏನಂತ ಅನ್ನಿಸ್ತು ಅಂತಂದರೆ, ಆಯಿತು ಬಿಡು, ನಾಳೆ ಮಧ್ಯಾಹ್ನ 12:30 ಮುಹೂರ್ತ ಹೊಂದಿದೆ, ಆವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಬಟ್ ಅನ್ನಿಸ್ತು, ಇಷ್ಟೆಲ್ಲ ಮಾಡಿದ್ದೀನಿ, ಪ್ರತಿಫಲ ಸಿಗಬೇಕು ಅಂತಂದರೆ ಬ್ರಹ್ಮ ಮುಹೂರ್ತ ಪೂಜೆನೇ ಮಾಡೋದು ತುಂಬ ಬೆಟರು. ಅದರಲ್ಲೂ ನನಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವೈಬ್ಸ್ ಅಂದರೆ ತುಂಬ ಇಷ್ಟ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಪುನಸ್ಕಾರ ಆಗ್ತಾ ಇದೆ ಅಂತಂದರೆ ಅದನ್ನು ನಾನು ತುಂಬ ಸ್ವಾದಿಸ್ತೀನಿ. ಸೊ ಅಂಥದ್ರಲ್ಲಿ ಯಾಕೆ ಮಿಸ್ ಮಾಡ್ಕೊಳ್ಳಿ, ಇಷ್ಟೊಂದು ಒಳ್ಳೆ ದಿನ ನಾನು ಅದೆಂಗೆ ಕಳ್ಕೊಳ್ಳಿ ಅಂತ ಅಂದ್ಕೊಂಡು ತುಂಬ ನೆನೆಸ್ಕೊಂಡು ಅದನ್ನೇ ರಿಯಲೈಸ್ ಮಾಡ್ಕೊತ ಮಲ್ಕೊಂಡಿದ್ದಷ್ಟೇ. 12:30 ಪೀಸ್ಫುಲ್ಲಾಗಿ ಮಲ್ಕೊಂಡೆ. 4:15 ಇನ್ನೂ ಅಲಾರಾಮ್ ಆಗೋದಕ್ಕಿಂತ 2 ನಿಮಿಷದ ಮುಂಚೆ ಸ್ವತಃ ನನಗೆ ಬೇಕಂತ ಎಚ್ಚರ ಆಯಿತು. ಸೊ ಅವಾಗ ತುಂಬ ಖುಷಿ ಆಯಿತು ನನಗೆ. ಸೀದಾ ಎದ್ದು ಕೆಲಸಗಳನ್ನ ಪಟ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಸೀದಾ ಹೋಗಿ ಸ್ನಾನ ಮಾಡಿಕೊಂಡು ಸೀರೆ ಉಟ್ಕೊಂಡು ಬಂದು ಇವಾಗ ಅರಿಶಿನ ಹಚ್ಚಿ ಮನೆ ಬಾಗಿಲಿಗೆ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಈ ಸೀರೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ನಲ್ಲ, ಈ ಕಲರ್ನ ಇಷ್ಟಪಟ್ಟೆ ತರಿಸ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಉಟ್ಕೋಬೇಕು ಅಂತೇಳಿ. ಸೊ ಅದೇ ಸೀರೆನ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಂಡು ನಾನೇ ರೆಡಿ ಮಾಡಿಕೊಂಡು ಸೊ ಹೋಗಿ ಉಟ್ಕೊಂಡ್ಬಂದೆ. ಹಾಗೆ ಸೀರೆ ಉಟ್ಕೊಂಡು ಕೆಲಸ ಮಾಡೋದು ನನಗೇನು ಭಾರ ಅನಿಸಲ್ಲ, ಬಟ್ ತುಂಬ ಇಷ್ಟಪಡ್ತೀನಿ. ಹಬ್ಬದ ದಿನಗಳಲ್ಲಿ ಸೀರೆ ಉಟ್ಕೊಳ್ಳೇಬೇಕು ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಸೀರೆ ಉಟ್ಕೊಂಡೆ ಇದನ್ನೆಲ್ಲ ಮಾಡ್ಕೊಳ್ಳೋಣ. ಅದು ನೋಡೋಕ್ಕೆ ಎಷ್ಟು ಲಕ್ಷಣ, ಎಷ್ಟು ಚೆಂದ ಅಲ್ವಾ. ಇಲ್ಲಿ ಹೊರಗಡೆ ನಾನು ಕಸ ಹೊಡೆದಿದ್ದೆ, ಜಯಂತ್ ಒರೆಸ್ಕೊಂಬಂದರು. ಹಾಗೆ ಬಂದ ತಕ್ಷಣ ಮತ್ತೆ ನಾನು ಬಾಗಿಲಿಗೆಲ್ಲ ಅರಿಶಿನ ಹಚ್ಚಿ ರಂಗೋಲಿ ಸ್ಟಾರ್ಟ್ ಮಾಡಿಕೊಂಡೆ. ರಂಗೋಲಿ ಹಾಕ್ತಾ ಕೂತ್ಕೊಂಡ್ರೆ ಜಾಸ್ತಿ ಟೈಮ್ ಹೋಗುತ್ತೆ ಅಂತ ಇವತ್ತು ಮಾತ್ರ ತುಂಬ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾ ಇದ್ದೀನಿ. ಸೊ ಇನ್ನೇನು ಚುಕ್ಕಿ ರಂಗೋಲಿ ಹಾಕಿ ಎದ್ದೋಗಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಂತೇಳಿ ನಾನು ಪೂಜೆ
ಮಾಡೋ ಹೊತ್ತಿಗೆ ಎಕ್ಸಾಕ್ಟಾಗಿ 6 ಕಾಲ ಆಯಿತು. ಸೊ ಮುಹೂರ್ತ ಇದ್ದಿದ್ದು ಕೂಡ ವರಮಹಾಲಕ್ಷ್ಮಿಗೆ ಪೂಜೆ ಮಾಡೋದಕ್ಕೆ ಬ್ರಹ್ಮ ಮುಹೂರ್ತ ಅಂದರೆ 5:30 ಒಳಗಡೆ ದೀಪ ಹಚ್ಚಬೇಕು, ಇಲ್ಲ ಅಂತಂದರೆ 6 ಕಾಲ್ಗೆ ದೀಪ ಹಚ್ಚಬೇಕು. ಸೊ ಪೂಜೆ ಕೂಡ ಒಂದು 8-8:30 ಒಳಗಡೆ ಮುಗಿಬೇಕು ಅಂತ ಇತ್ತು. ಸೊ ನಾನು ಎಕ್ಸಾಕ್ಟಾಗಿ 6 ಕಾಲ್ಗೆ ದೀಪ ಹಚ್ಚಿದೆ. ಅದು ಒಂದು ತುಂಬ ಖುಷಿ ಆಯಿತು ನನಗೆ. ಸೊ ಅಷ್ಟರೊಳಗಡೆ ಪ್ರತಿಯೊಂದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ ನಾನು, ಇವಾಗ ನಿಮಗೇನು ತೋರಿಸ್ತಾ ಇದ್ದೀನೋ. ಸೊ ಇದನ್ನೆಲ್ಲದೂ ಕೂಡ ರೆಡಿ ಮಾಡಿಕೊಂಡು A to Z ಕಂಪ್ಲೀಟ್ ಮಾಡಿಕೊಂಡು ಇನ್ನೇನು ಬಾಕಿ ಇಲ್ಲ ಅನ್ನೋ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೆ 6 ಕಾಲ್ಗೆ. ಹಾಗಾಗಿ ಅದು ಒಂಥರ ತೃಪ್ತಿ ಕೊಟ್ಟಂಗೆ ಆಯ್ತು ನನಗೆ. ಸೊ ಸೀದಾ ರಂಗೋಲಿ ಹಾಕಿದ ತಕ್ಷಣ ಇನ್ನು ಮನೆ ದೇವರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕಳಸಕ್ಕೆ ನೀರು ಹಾಕಿ ಹಾಗೆ ಮತ್ತು ಕಳಸಕ್ಕೆ ಎಲೆ ಇಟ್ಟು ದೇವರಿಗೆಲ್ಲ ಹೂ ಮೂಡಿಸ್ತಾ ಇದ್ದೀನಿ. ಮತ್ತು ದೇವ್ರ ವಸ್ತುಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಯಾವಾಗ ಅಂದರೆ ಲಾಸ್ಟ್ ವೀಕಿನೂ ರೆಡಿ ಮಾಡ್ಕೊಂಡಿದ್ದೆ ಅಂತೇಳಿ ಮತ್ತೆ ಇದನ್ನು ನಾನು ತಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ಎಲ್ಲ ಕ್ಲೀನಾಗಿದೆ, ಧೂಳೆಲ್ಲ ಕೊಡ್ಕೊಂಡೆ. ಮತ್ತು ಇನ್ನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದನ್ನು ಕೂಡ ಮಾಡಿಕೊಂಡೆ. ಹಾಗೆ ಶ್ರಾವಣ ಶುಕ್ರವಾರ ಅಂತೇಳಿ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ಹೋದ ವಾರದಿಂದ. ಸೊ ಇದನ್ನು ಕೂಡ ಇವತ್ತು ನಿನ್ನೆ ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಉಪ್ಪಿನ ದೀಪ ಕೂಡ ರೆಡಿ ಮಾಡಿಟ್ಟು ಮಲ್ಕೊಂಡಿದ್ದೆ, ದೇವ್ರ ಮುಂದೆ ರಂಗೋಲಿ ಸಮೇತ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಉಪ್ಪಿನ ದೀಪಕ್ಕೂ ಕೂಡ ನಾನು ಏನು ಮಾಡಿದೆ ಅಂದರೆ ಕುಂಕುಮ ಹಚ್ಚಿ ಒಂದು ಉಪ್ಪೆಲ್ಲ ಫಿಲ್ ಮಾಡಿ ಬತ್ತಿಗಳನ್ನ ಹಾಕಿಟ್ಟು ಇವಾಗ ಅದನ್ನು ಕೂಡ ಪ್ರಿಪ್ರೇಷನ್ ಮಾಡಿದ್ದಾಯಿತು. ಹಾಗೆ ಇವತ್ತು ನಾನೊಂದು ಸ್ಮಾಲ್ ಚೇಂಜಸ್ ಮಾಡಿದ್ದೀನಿ. ನಾವು ಉಪ್ಪಿನ ದೀಪಕ್ಕೆ ಬತ್ತಿ ಹಾಕೋವಾಗ 5 ಬತ್ತಿಗಳು ಹಾಕಿದ್ರೆ ಹಣಕಾಸಿನ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಪರಿಹಾರ ಆಗುತ್ತೆ ಅಂತ ನೋಡಿದೆ ಎಲ್ಲೋ ಒಂದು ಕಡೆ. ಸೊ ಹಾಗಾಗಿ ಇವತ್ತು 5 ಬತ್ತಿಗಳನ್ನ ಹಾಕಿ ಇಟ್ಟಿದ್ದೀನಿ. ಹಾಗೆ ನಾವಿಬ್ಬರು ಫಾಲೋ ಮಾಡೋವಂಥ ಒಂದು ದೊಡ್ಡ ಸಂಪ್ರದಾಯ ಇದು, ನಿಮ್ಮೆಲ್ಲರಿಗೂ ಇವಾಗ ಏನು ತೋರಿಸ್ತಾ ಇದ್ದೀನೋ. ಸೊ ಅದು ಹಬ್ಬದ ದಿನಗಳಲ್ಲಂತೂ ಮಿಸ್ಸೇ ಇಲ್ಲ. ಆಲ್ವೇಸ್ ಯಾವಾಗಲೂ ನಮ್ಮ ಜಯಂತ್ ಬೇಗ ಎದ್ದೇಳ್ತಾರೆ. ಬಟ್ ನಾನು ಎದ್ದಿದ್ದು ನನ್ನ ಲೈಫ್ ಕೆಟ್ಟಾಗಲೇ. ಸೊ ಆವಾಗಲೇ ನಾನು ಎದ್ದು ನನ್ನ ಜವಾಬ್ದಾರಿಗಳನ್ನ ನನ್ನ ತಲೆ ತೊಗೊಂಡಿದ್ದು. ಆಮೇಲೆ ನಾವಿಬ್ಬರು ಯಾವಾಗ ಜೊತೆಯಾಗಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದ ನಮ್ಮ ಜಯಂತ್ಗೆ ನಾನು ಕುಂಕುಮ ಹಚ್ತೀನಿ, ನನಗೆ ನಮ್ಮ ಜಯಂತ್ ಕುಂಕುಮ ಹಚ್ತಾರೆ. ಸೊ ಇದು ನಾವು ಮಾಡ್ಕೊಂಡಿರೋದಲ್ಲ, ಸಂಪ್ರದಾಯನೇ ಇದು ಹಾಗೆ ಇರೋದು ಅಂತೆ. ಏನಂತಂದರೆ ಗಂಡಂಗೆ ಯಾವಾಗ ಹೆಂಡತಿ ಕುಂಕುಮ ಹಚ್ತಾಳೆ ಆವಾಗ ಅವ್ರಿಗೆ ಯಶಸ್ಸು ಸಿಗ್ತಾ ಹೋಗುತ್ತೆ. ಸೊ ಹೆಂಡತಿಗೆ ಯಾವಾಗ ಗಂಡ ಕುಂಕುಮ ಹಚ್ತಾನೆ ಆವಾಗ ಇಬ್ರಿಗೂ ಕೂಡ ಅವ್ರು ಮಾಡೋವಂಥ ಕೆಲಸಗಳಲ್ಲಿ ಯಶಸ್ಸು, ಆರೋಗ್ಯ, ಸಮೃದ್ಧಿ, ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಗೊತ್ತಾದಮೇಲೆ ನಾವಿಬ್ಬರು ಅಷ್ಟೇ ಆನೆಸ್ಟಾಗಿ ಫಾಲೋ ಮಾಡ್ತಾಯಿದ್ದೀವಿ. ಹಾಗೆ ಇವತ್ತು ವ್ರತದಾರ ಆಗಿರ್ಬೋದು, ಕಂಕಣ ಆಗಿರ್ಬೋದು, ಗಂಡನ ಕೈಯಲ್ಲಿ ಕಟ್ಟಿಸ್ಕೊಂಡ್ರೆ ಇನ್ನೂ ಪುಣ್ಯ. ಸೊ ಹಾಗಾಗಿನೇ ನಾನು ಇವಾಗ ಎಲ್ಲ ರೆಡಿ ಮಾಡಿದ್ದಾಯಿತು, ಮನೇಲಿ ಪ್ರತಿಯೊಂದೂ ರೆಡಿ ಮಾಡಿದ್ದಾಯಿತು. ಇವಾಗ ಮತ್ತು ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಂಕಣ ಕಟ್ಟಿದೆ ಪೂಜೆ ಅಂತೂ ಸ್ಟಾರ್ಟ್ ಮಾಡಲ್ಲ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ವ್ರತದಾರ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಅದೆರಡನ್ನೂ ಜಯಂತ್ ಕೈಲಿ ಕಟ್ಟಿಸ್ಕೊಂಡು ಎಣ್ಣೆ ಹಾಕಿ ಬತ್ತಿಗಳನ್ನೆಲ್ಲ ಸರಿ ಮಾಡಿಕೊಂಡು ಫಸ್ಟು ಮನೇಲಿ ದೀಪ. ಸೊ ಮನೆಯಲ್ಲಿ ದೀಪ ಹಚ್ಚಿ ಬಂದು ಆಮೇಲೆ ನಾನು ವರಮಹಾಲಕ್ಷ್ಮಿ ದೀಪ ಹಚ್ತಾ ಇದ್ದೀನಿ. ನನಗೆರಡು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಲ್ಲ ಒಂದೇ ಜಾಗದಲ್ಲಿ. ಹಾಗೆ ಇನ್ನೊಂದೇನಂತಂದರೆ ಸೂರ್ಯನಿಗೆ ಮುಖ ಮಾಡಿ ಬೆಳಗೋ ಥರ ನಮ್ಮ ಮನೆಯಲ್ಲಿ ದೇವ್ರ ಮನೆ ಇರೋದು. ಹಾಗೆ ನಾನು ಲಕ್ಷ್ಮಿನ ಕೂರಿಸೋದು ಉತ್ತರಾಭಿಮುಖವಾಗಿ. ಸೊ ಯಾವಾಗಲೂ ಲಕ್ಷ್ಮಿ ಉತ್ತರ ಮುಖಕ್ಕೆ ಕೂರೋದಕ್ಕೆ ಇಷ್ಟಪಡ್ತಾಳೆ ಅಥವಾ ಪೂರ್ವ ಮುಖಕ್ಕೆ ಅಂತ ಹೇಳ್ತಾರಲ್ಲ. ಸೊ ನಾನು ಈ ಥರನೇ ಫಾಲೋ ಮಾಡಿರೋದು. ಅಮ್ಮನ ಮನೇಲಿ ಇದ್ದಾಗಿಂದನೂ ನಾವು ಆಲ್ಮೋಸ್ಟ್ ಇಲ್ಲಿವರೆಗೂ ಉತ್ತರ ಮುಖದಲ್ಲೇ ಇಟ್ಟಿರೋದು. ಕುಬೇರ ಲಕ್ಷ್ಮಿ ಸಮೇತ ಕೂತ್ಕೊಳ್ಳೋದು ಉತ್ತರಾಭಿಮುಖವಾಗಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಈ ಒಂದು ಪೊಸಿಷನ್ನ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋದು. ಜಯಂತ್ ಇನ್ನೊಂದು ರೌಂಡ್ ಹೋಗಿ ಹೂವು ತೊಗೊಂಬಂದಿದ್ರಲ್ಲ, ಸೊ ಇದನ್ನ ಯಾಕೆ ತರಿಸ್ದೆ ಅಂತ ಹೇಳಿದ್ರು. ಇಲ್ಲ, ನಾನು ಇಲ್ಲಿ ಪೂಜೆ ಮಾಡ್ತಾ ಇರ್ತೀನಿ, ಅಷ್ಟರೊಳಗೆ ಬಿಡಿ ಹೂವು ನಿನ್ಗೆ ಎಲ್ಲೆಲ್ಲಿ ಇಡಬೇಕಂತ ಇಷ್ಟ ಅನಿಸುತ್ತೋ ಅಲ್ಲೆಲ್ಲ ಡೆಕೋರೇಷನ್ ಮಾಡು ಅಂತ ಹೇಳಿ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಮನಸ್ಸಿಗೆ ಮತ್ತು ದೇಹಕ್ಕೆ ಒಂದು ಒಳ್ಳೆ ಹಿತವಾದ ಮುದ ಸಿಗಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಪೂಜೆ. ಸೊ ಅದರಲ್ಲೂ ನಾವು ನಿತ್ಯ ಪೂಜೆ ಮಾಡೋದಕ್ಕಿಂತ ಈ ಥರ ಸ್ಪೆಷಲ್ ಡೇನ ಇಷ್ಟು ಬೆಳಗ್ಗೆ ಎದ್ದು ದೀಪ ಧೂಪಗಳೊಂದಿಗೆ ಪೂಜೆ ಮಾಡುವಾಗ ನನ್ನ ಖುಷಿ ಹೇಳ್ಕೊಡೋದಕ್ಕಾಗಲಿಲ್ಲ. ಅಷ್ಟು ನೆಮ್ಮದಿಯಿಂದ ಪೂಜೆ ಮಾಡಿದೆ. ಲೈಫಲ್ಲೇ ಫಸ್ಟ್ ಟೈಮ್ ಇಂಥ ಅನುಭವ ಆಗಿದ್ದು. ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ನಾನು ಏನೋ ಒಂದು ಆಚರಣೆ ಮಾಡ್ತಾಯಿದ್ದೀನಿ, ಹಾಗೆ ನಡೆಸ್ತಾ ಇದ್ದೀನಿ, ಓಕೆ ನಾನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಬಟ್ ಏನೋ ಗೊತ್ತಿಲ್ಲದ ಒಂದು ಅನುಭವ ಆಯಿತು. ಡಿವೈನಿಟಿ ಫೀಲ್ ಮಾಡೋದಕ್ಕೆ ಸಿಕ್ತು ನನಗೆ. ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ಇಷ್ಟು ಶೇರ್ ಮಾಡ್ಕೊತಾ ಇರೋದು. ಗೊತ್ತಿಲ್ಲ ಫ್ರೆಂಡ್ಸ್, ಇಲ್ಲಿವರೆಗೂ ಆಗದೇ ಇರೋಂಥ ಒಂದು ಅನುಭವ ನನ್ನಲ್ಲಿ ಆಯಿತು. ಅಷ್ಟು ಪೀಸ್ಫುಲ್. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಮುಂಚೆ ಮಾಡುವಂಥ ಪೂಜೆಗಳಲ್ಲಿ ನಾನು ಮಾಡಿದಂಥ ತಪ್ಪುಗಳು, ಲೇಸಿನೆಸ್ಸು, ಯಾರ್ದೋ ಮಾತು ಕೇಳಿ ಹೆಂಗೆಂಗೋ ಆಚರಣೆ ಮಾಡೋದು, ಅದೆಲ್ಲ ಇಲ್ಲ. ಸಂಪೂರ್ಣವಾಗಿ ಮಾಡೋವಾಗ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ನಮಗೆ ಇನ್ನೊಂದು ಪ್ರತಿಫಲ ಸಿಗಲೇಬೇಕು, ನಾವು ಕೂಡ ಗೆಲ್ಲಬೇಕು ಲೈಫಲ್ಲಿ ಅಂತ ಇತ್ತು ಅಂದರೆ ಸೋತ್ರೂ ಪರವಾಗಿಲ್ಲ, ಗೆಲ್ಲೋದ್ರ ಕಡೆ ಹೊರಟುಬಿಟ್ರೆ ಅದರಲ್ಲಿ ಸಿಗುವಂಥ ಖುಷಿನೇ ಇಲ್ಲ. ದೀಪಗಳೆರಡು ಹಚ್ಚಿದ ಮೇಲೆ ನಾನು ಫಸ್ಟು ಪೂಜೆ ಮಾಡಿದ್ದು ಅಂತಂದರೆ ಮನೆ ದೇವ್ರಿಗೆ ಬೆಳಗಿದ ತಕ್ಷಣ ಗಣೇಶನಿಗೆ ಪೂಜೆ ಮಾಡಿ ನಾವು ಎಲ್ಲ ಅರ್ಪಿಸಿ ಹೂವು ಮತ್ತು ಅಕ್ಷತೆ
ಅಕ್ಷತೆ ಕಾಳು ಅರ್ಪಿಸಿ ಅದಾದಮೇಲೆ ಸಂಕಲ್ಪ ಮಾಡ್ಕೊತೀನಿ. ಸೊ ಸಂಕಲ್ಪ ಮಾಡಿ ಲಕ್ಷ್ಮಿಗೆ ನನ್ನ ಸಂಕಲ್ಪದ ಅಕ್ಷತೆ ಕಾಳು ಮತ್ತು ಹೂವು ಅದೆಲ್ಲ ಅರ್ಪಣೆ ಮಾಡಿ ಅದಾದಮೇಲೆ ಧೂಪ ಹಾಕ್ತಾಯಿದ್ದೀನಿ. ಸೊ ಅಂದರೆ ಬೆಳಗ್ಗೆ ಊದಿನ ಕಡ್ಡಿಯಿಂದ ಬೆಳಗ್ಗೆ ಧೂಪ ಹಾಕ್ತಾ ಇರೋದು. ಸೊ ಧೂಪ ಯಾವ ಥರ ಹಾಕ್ತಾಯಿದ್ದೀನಿ ಅಂದರೆ ಧೂಪ ಸುಡ್ತೀವಲ್ಲ ಆ ಒಂದು ಕಪ್ ಲೋಬನ ಅಂತ ಬರುತ್ತಲ್ಲ, ಸೊ ಆ ಲೋಬನದಲ್ಲೇ ಒಂದು 2 ಲವಂಗ ಮತ್ತು ಪಚ್ಚು ಕರ್ಪೂರನ ಹಾಕಿ ಪ್ರತಿಯೊಂದು ದೇವರಿಗೂ ಕೂಡ ಬೆಳಗ್ಗೆ ಮನೆಯಲ್ಲಿ ಪೂರ್ತಿ ಎಲ್ಲೆಲ್ಲಿ ಮೂಲೆಗಳಿದೆಯೋ ಅಲ್ಲೆಲ್ಲ ಆ ಒಂದು ಸುವಾಸನೆ ಆ ಗಾಳಿನ ಹಿಡಿತಾ ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ಮನೆ ಪೂರ್ತಿ ಆ ಒಂದು ಧೂಪ ವಾಸನೆ ಹರಡಬೇಕು ಅಂತ ಹೇಳ್ತಾರೆ. ಸೊ ಧೂಪ ಹಿಡಿದಾದ್ಮೇಲೆ ನಾನೇನು ಮಾಡಿದೆ ಅಂದರೆ ದೇವ್ರ ಮುಂದೆ ತಗೊಂಬಂದು ಇಟ್ಟಾಯಿತು ಆ ಒಂದು ಧೂಪನ. ಹಾಗೆ ಪೂಜೆ ಮಾಡುವಾಗ ಇದಾದ್ಮೇಲೆ ಏನು ಮಾಡಬೇಕು, ಇದಾದ್ಮೇಲೆ ಮತ್ತೇನು ಮಾಡಬೇಕು ಅಂತೇಳಿ ಸಮ್ಟೈಮ್ಸ್ ನೆನಪಾಗಲ್ಲ ಅಲ್ವಾ. ಅದನ್ನು ನಾನು ಎಷ್ಟು ನೀಟಾಗಿ ಬೈ ಒನ್ ಅಂದರೆ ಒಂದು ಆದಮೇಲೆ ಒಂದು ನೀಟಾಗಿ ಬರ್ಕೊಂಡಿದ್ದೆ. ಹಾಗಾಗಿ ನೋಡ್ಕೊಂಡಾದ್ರೂ ಪರವಾಗಿಲ್ಲ, ಇದಾದ್ಮೇಲೆ ಇದು ಅಂತೇಳಿ ಮಾಡೋವಂಥ ಕೆಲಸದ ಮೇಲೆ ಸಂಪೂರ್ಣವಾಗಿ ಮನಸ್ಸು ಆ ಕಡೆನೇ ಪೂರ್ತಿ. ಇವಾಗ ಧೂಪ ಆಯಿತು, ಸೊ ಮತ್ತು ದೀಪ ಹಚ್ಚಿ ಧೂಪ ಎಲ್ಲ ಆದಮೇಲೆ ಅರ್ಚನೆ ಮಾಡೋದು ತುಂಬ ಇಂಪಾರ್ಟೆಂಟ್. ಅದೊಂಥರ ಜೀವಗಳ ಇದ್ದಂಗೆ ದೇವರಿಗೆ. ಸೊ ಹಾಗಾಗಿ ಕುಂಕುಮನ ನಾನು ಅರ್ಚನೆ ಮಾಡ್ಕೊತ 108 ಅಂದರೆ ಅಷ್ಟೋತ್ತರ ಶತನಾಮಗಳು ಹೇಳ್ಕೊತ ಲಕ್ಷ್ಮಿಗೆ ಅರ್ಚನೆ ಮಾಡ್ತಾ ಇದ್ದೀನಿ. ಸೊ ಏನು ಅಲ್ಲಿ ಎಲ್ಲಾಗ್ತಾ ಇದ್ದೀನಿ ಅಂತಂದರೆ ಸಣ್ಣದಾಗಿ ಒಂದು ಮನೆಯಲ್ಲಿ ಲಕ್ಷ್ಮಿ ಇತ್ತಲ್ವ, ಅದೇ ದೇವತೆನೇ ನಾನಿಲ್ಲಿ ಇಟ್ಟು ಪೂಜೆ ಮಾಡ್ತಾ ಇರೋದು. ಸೊ ಕುಂಕುಮಾರ್ಚನೆ ಮಾಡ್ಕೊತಾ ಇದ್ದೀನಿ. ಈ ಥರ ಕುಂಕುಮಾರ್ಚನೆ ಮಾಡಿರೋದನ್ನು ಮತ್ತೆ ನಾನು ನಾಳೆ ದೇವ್ರು ಇಳಿಸೋವಾಗ ಅದನ್ನು ಸ್ಟೋರೇಜ್ ಮಾಡಿಕೊಂಡು ಪ್ರತಿದಿನ ಹೊರಗಡೆ ಹೋಗುವಾಗ ಅಥವಾ ಪ್ರತಿದಿನ ನಾವು ಹೆಂಗೆ ಕುಂಕುಮ ಹಚ್ಕೊತೀವೋ ಸೊ ಆ ರೀತಿಯಾಗಿ ಹಚ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಾನು ಮನೆಗಿದ್ದಾಗ ನಾನು ಮುಖ ತೊಳೆದು ಹಾಗೆ ಬಿಟ್ಬಿಡ್ತೀನಿ, ಕುಂಕುಮ ಹಚ್ಚಲ್ಲ, ರೇರ್ಲಿ ಹಚ್ಚೋದು. ಸೊ ಪೂಜೆ ಪುನಸ್ಕಾರ ಇದ್ದಾಗ ಕಂಪಲ್ಸರಿ ಕುಂಕುಮ ಹಚ್ಕೊತಾ ಇರ್ತೀನಿ. ಇನ್ನು ಜಯಂತ್ ಮನೆಯಿಂದ ಹೊರಡ್ತಾ ಇದ್ದಾರೆ ಅಂದರೆ ಹಚ್ಕೊಂಡು ಹೋಗ್ತಾರೆ, ಅವ್ರಿಗಾದರೂ ಹಚ್ತೀನಿ, ಇಲ್ಲ ಅಂತಂದರೆ ನಾನಾದರೂ ನೆನಪು ಮಾಡಿಕೊಂಡು ಕುಂಕುಮ ಹಚ್ಕೊತೀನಿ. ಹಾಗೆ ಇವಾಗ 108 ಹೆಸರುಗಳು ಹೇಳ್ಕೊತ ನಾನು ದೇವರಿಗೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಅರ್ಚನೆ ಮುಗಿಸ್ಕೊಂಡೆ. ಸೊ ಅದಾಗಿದ ತಕ್ಷಣ ಮತ್ತೆ ನಾನು ದೇವರಿಗೆ ವಿಶೇಷವಾಗಿ ಬೆಲ್ಲದ ಆರತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ನಾನು ಬೆಳಗಬೇಕು ಅಂತ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಅಷ್ಟರೊಳಗಡೆ ಚಿಟ್ಟಿ ಬಂದು ಸ್ನಾನ ಮಾಡ್ಕೊಂಬಂದು ಫ್ರೆಶ್ ಆಗಿ ಅವರಪ್ಪ ಲುಂಗಿ ಕಟ್ಕೊಂಡಿದ್ದಾರೆ ಅಂತಂದರೆ ಅವನು ಕಟ್ಕೋಬೇಕು ಅಂತೇಳಿ ಅವನ ಪಂಜೆ ಹುಡ್ಕೊಂಬಂದು ಇಲ್ಲಿ ಕಟ್ಕೊಂಡು ನಾನು ಸುತ್ತಮುತ್ತ ಬಂದು ತಲೆ ತಿಂತಾ ಇದ್ದಾನೆ. ಅದು ಯಾಕೆ ಇದು ಯಾಕೆ ಸ್ವೀಟ್ ಎಲ್ಲಿ ಇಷ್ಟಿದೆಯಾ ನನಗೆಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಅವನ ಹತ್ರ ಮಾತಾಡ್ಕೊತ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಏನು ಗೊತ್ತಾ, ಅವರಪ್ಪ ಯಾವ ಥರ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅದೇ ಥರ ಡ್ರೆಸ್ ಮಾಡ್ಕೋಬೇಕು ಅವರು. ಸೊ ನೋಡಿದ್ರೆ ಇಬ್ಬರು ಬೋತ್ ಪಿಂಕ್ ಶರ್ಟ್ ಹಾಕ್ಕೊಂಡಿದ್ದಾರೆ, ಹಾಗೆ ಮತ್ತು ಪಂಜೆ ಕಟ್ಕೊಂಡಿದ್ದಾರೆ. ಈವನ್ ಅವರಪ್ಪ ಏನಾದರೂ ಪ್ಯಾಂಟ್ ಹಾಕ್ಕೊಂಡಿದ್ದಿದ್ರೆ ಅವನು ಕೂಡ ಪ್ಯಾಂಟ್ ಹಾಕ್ಕೊತಾ ಇದ್ದ ಹಾಗೆ. ಸೊ ರಾತ್ರಿ ಏನಾದರೂ ಜಯಂತ್ ಲುಂಗಿ ಪಂಚಿ ಮಲ್ಕೊಂಡ್ರೆ ಅವನು ಕೂಡ ಯಾವುದಾದ್ರು ಒಂದು ಟವಲ್ ಸುತ್ಕೊಂಬಕ್ಕಂತಾನೆ, ಅಷ್ಟು ಅವರಪ್ಪ ಅಂದರೆ ಅವನಿಗೆ ಇಷ್ಟ. ಸೊ ಇವತ್ತು ಬೆಲ್ಲದ ಆರತಿನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಆಗಬೇಕು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಅದನ್ನೇನು ಮಾಡಬೇಕು ಅಂತೇಳಿ. ಮುಂಚೆನೇ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ವೀಡಿಯೋಸ್ ಮಾಡಿ ಬಿಟ್ಟಿದ್ದಾರೆ, ಬಟ್ ನನ್ನ ಕೈಲಿ ಆಗಲಿಲ್ಲ ಫ್ರೆಂಡ್ಸ್. ನನ್ನ ಕೈಲಿ ಆಗದೇ ಇರೋದನ್ನು ಪ್ರಯತ್ನ ಮಾಡೋದಕ್ಕಿಂತ ಆಗೋದನ್ನು ಸಂಪೂರ್ಣವಾಗಿ ಮಾಡೋಣ ಅಂತ ಅಂದ್ಕೊಂಡು ಈ ವರ್ಷ ನಾನು ಯಾವುದೇ ರೀತಿ ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ನನಗೆ ಎಷ್ಟು ಗೊತ್ತೋ ಅದನ್ನು ಸಂಪೂರ್ಣವಾಗಿ ನಿಮಗೆ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತಾ ಇರೋದನ್ನು ಆ್ಯಸ್ ಅ ಲಾಗ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಬೆಲ್ಲದ ಆರತಿ ಕೂಡ ಮಾಡ್ತಾ ಇದ್ದೀನಿ ದೇವರಿಗೆ. ಫಸ್ಟು ವರಮಹಾಲಕ್ಷ್ಮಿಗೆ ಮತ್ತು ಗಣೇಶನಿಗೆ ಪ್ರತಿಯೊಂದು ದೇವ್ರಿಗೂ ಬೆಳೆದು ಅದಾದಮೇಲೆ ಮನೆ ದೇವತೆಗೆ ಬೆಳಗ್ತಾ ಇದ್ದೀನಿ. ಹಾಗೆ ತಕ್ಷಣ ಇನ್ನು ಸಂಕಲ್ಪದ ಕಾಯಿ ಹೊಡೆದು ಪೂಜೆ ಮಾಡ್ತೀವಲ್ಲ, ಹಾಗೆ 2 ಕಾಯಿ ಹೊಡಿಬೇಕು ಅಂತ ಹೇಳಿದರು. ಸೊ ನಿನ್ನೆ ನಮ್ಮ ಗಾಯತ್ರಿ ಮೇಡಮ್, ಅಂದರೆ ನಾವು ಮೇಡಮ್ ಅಂತಲೇ ಕರೆದ ಅಭ್ಯಾಸ, ನಮ್ಮ ಗಾಯತ್ರಿ ಮೇಡಮ್ ಬಂದಿದ್ರಲ್ಲ, ಅವರಿಂದ ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡೆ ನಾನು. ಅವರೇ ನನಗೆ ಚಿಕ್ಕ ಪುಟ್ಟ ಎಲ್ಲದೂ ಕೂಡ ಹೇಳ್ಕೊಟ್ಟು ಇದನ್ನು ಮಿಸ್ ಮಾಡಬೇಡಿ ಮೇಡಮ್, ಇದನ್ನು ಮಿಸ್ ಮಾಡಿದೆ, ಇದನ್ನು ಆಚರಿಸಿ ಅಂತ ಹೇಳ್ಕೊಟ್ಟು ಹೋದರು. ಸೊ ಹೆಂಗೆ ಅಂತಂದರೆ ಮುಂಚೆ ಎಲ್ಲ ಮಾಡುವಾಗ ಚೆನ್ನಾಗಿ ನೆನಪಿರ್ತಿತ್ತು, ಇವಾಗ ಎಷ್ಟೊಂದು ಮರ್ತೋಗ್ಬಿಟ್ಟಿದ್ದೀನಿ, ಯಾಕಂದರೆ ಗ್ಯಾಪ್ ಆಗಿದೆ ಅಲ್ವಾ. ಸೊ ಒಬ್ರು ಲಾಸ್ಟ್ ಟೈಮು ಒಂದು ಲಾಗಲ್ಲಿ ಕೇಳಿದರು, ಯಾಕೆ ನೀವು 2-2.5 ವರ್ಷ ಗಂಟಲೆ ಪೂಜೆ ಮಾಡಿಲ್ಲ ಅಂಥೇಳಿ. ಸೊ ಇನ್ನೊಮ್ಮೆ ಖಂಡಿತ ಅದನ್ನೇ ಯಾಕೆ ಅಂತೇಳಿ ಹೇಳ್ತೀನಿ. ಬಟ್ ಅದನ್ನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಯಾಕೆ ನಾವು ಮಾಡಿಲ್ಲ ಅಂತಂದರೆ ದೊಡ್ಡ ಕಾರಣ ಏನಲ್ಲ, ನಾವು ತುಂಬ ಚೆನ್ನಾಗಿದ್ವಿ, ನಮಗೆಲ್ಲದೂ ಕೂಡ ಒಳಿತೇ ಆಗ್ತಾಯಿತ್ತು. ಬಟ್ ಆದರೆ ಈ ಕೆಲವೊಬ್ಬರು ದೇವರು ನಮ್ಮದೇ ಇರೋವಂಥ ಮನುಷ್ಯರುಗಳು ಇರ್ತಾರೆ, ನಾಸ್ತಿಕರ ಥರ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರ ಸಹವಾಸ ದೋಷ, ದೇವ್ರ ಪೂಜೆ ಮಾಡ್ತಿದ್ಯಾ, ಅದೆಲ್ಲ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳುವಾಗ ನಾವು ಅವರಿಗೆ ಪ್ರೀತಿ ಪಾತ್ರರಾಗಿರ್ತಾರೆ ಅವ್ರು ನಮಗೆ. ಅವ್ರು ಹೇಳಿದ್ದೆಲ್ಲ ವೇದವಾಕ್ಯ ಅಂತ ನಂಬೋವಾಗ ಅದೇನಾಗುತ್ತೆ ಅಂತಂದರೆ ಓಕೆ ದೇವ್ರು ಇಲ್ವೇ ನಮ್ಮ ಬಿಡಪ್ಪ ಅಂತ ಹೇಳಿ ನಾವೇ ಅದನ್ನು ತೋರಿಸ್ಬಿಡ್ತೀವಿ. ಬಟ್ ಯಾವುದೇ ಮನುಷ್ಯನನ್ನು ಕಾದಿರೋ ಇತಿಹಾಸನೇ ಇಲ್ಲ.
ದೇವ್ರು ಮಾತ್ರ ಮನುಷ್ಯನ ಕಾಯ್ತಾ ಇರೋದು ಅಂತ ಹೇಳಿ ನಂಬಿದ್ರೆ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇದ್ದಿದ್ರೆ ಇವತ್ತು ನಾವು ಕಷ್ಟಪಟ್ಟು ಒಂದು ಒಂದು ಥರ ನರಕ ನೋಡಿ ಬರೋವಂಥ ಅವಶ್ಯಕತೆ ಇರ್ತಿರ್ಲಿಲ್ಲ. ನಾವೇನು ಮಾಡಿದ್ವಿ, ಮನುಷ್ಯರನ್ನ ನಂಬಿದ್ವಿ. ಸೊ ಮನುಷ್ಯರ ಕೈಯಲ್ಲಿ ನಮ್ಮ ಜೀವನವನ್ನು ತೊಗೊಂಡೋಗಿಟ್ವಿ. ಅದು ಶುದ್ಧ ಮೂರ್ಖತನ, ಶುದ್ಧ ತಪ್ಪು ಅಂತ ಅರ್ಥ ಆಗೋದ್ರೊಳಗಡೆ ಎಷ್ಟೊಂದು ಕಳ್ಕೊಂಡ್ಬಿಟ್ವಿ. ಸೊ ಇದಿಷ್ಟ ಆಗಿದ್ದಷ್ಟೇ. ಎನಿವೇ ಪರವಾಗಿಲ್ಲ, ದೇವ್ರ ಆಶೀರ್ವಾದ ಇದ್ದಿದ್ದಕ್ಕೆ ಏನೋ ದೊಡ್ಡದಾಗಬೇಕಿತ್ತೇನೋ ಚಿಕ್ಕದಾಗಿ ವಾಪಸ್ ಬಂದ್ವಿ ಅಂತ ಅನ್ಕೊತೀನಿ. ಹಾಗೆ ಬಂದ ತಕ್ಷಣ ಮತ್ತೆ ನಾನು ಯಥಾಸ್ಥಿತಿ ನಂದು ಏನೇನೆಲ್ಲ ಮರ್ತಿದ್ದೆ ಅದನ್ನೆಲ್ಲ ನೆನಪು ಮಾಡಿಕೊಂಡು ಮತ್ತೆ ನಾನು ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈವನ್ ಅದೇ ಥರ ಕೆಲವೊಂದಷ್ಟು ಇದರಲ್ಲೂ ಕೂಡ ಮರ್ತಿದ್ದೆ. ನಮ್ಮ ಗಾಯತ್ರಿ ಮೇಡಮ್ ಕೆಲವೊಂದಷ್ಟು ಹೇಳ್ಕೊಟ್ರು. ಹಾಗೆ ನಾನು ಕೂಡ ಪೂಜಾ ವಿಧಾನ ಏನೇನು ಅಂತೆಲ್ಲ ತಿಳ್ಕೊಂಡಿದ್ನಲ್ಲ, ಸೊ ಅದೆಲ್ಲದೂ ಕೂಡ ತುಂಬ ಹೆಲ್ಪ್ ಆಯಿತು. ಹಾಗೆ ಇವಾಗ 2 ಕಾಯಿ ಕೂಡ ಒಡೆದು ಪೂಜೆನ ರೆಡಿ ಮಾಡಿಕೊಂಡೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೈವೇದ್ಯಕ್ಕೆ ನಾನು ಈ ಅರ್ಲಿ ಮಾರ್ನಿಂಗ್ ಏನೂ ರೆಡಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಪೂಜೆ ಮಾಡೋ ವೇಳೆಗೆ ನಾನು ನೈವೇದ್ಯ ಅಂತ ಹೇಳಿ ಏನು ಅರ್ಪಿಸಿದೆ ಅಂತಂದರೆ, ಸಕ್ಕರೆ ಮತ್ತು ಕಡಲೆ ಇರುತ್ತಲ್ಲ, ಸೊ ಉರ್ಗಡ್ಲೆ ಅದನ್ನು ಅರ್ಪಿಸಿದ್ದೀನಿ. ಮನೆ ದೇವ್ರಿಗೂ ಹೌದು, ಹಾಗೆ ವರಮಹಾಲಕ್ಷ್ಮಿಗೂ ಹೌದು. ಅದ್ರ ಜೊತೆಲಿ ಹಸಿ ಹಾಲು, ಅರಿಶಿನ. ಸೊ ಹಸಿ ಹಾಲಲ್ಲಿ ಅರಿಶಿನ ಹಾಕಿ ಒಂದು ಲೋಟದಲ್ಲಿ ತಾಯಿ ಮುಂದೆ ಇಟ್ಬಿಟ್ಟಿದ್ದೀನಿ. ಸದ್ಯಕ್ಕೆ ಇದೆರಡು ನೈವೇದ್ಯ. ಇನ್ನು ನಾನು ಪೂಜೆ ಆಗಿದ ತಕ್ಷಣ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಎಲ್ಲದೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಅದು ಏನೇನು ಪ್ರಿಪ್ರೇಷನ್, ಏನೇನು ಅಡುಗೆ ನಿಮ್ಗೆ ಗೊತ್ತಾಗುತ್ತೆ ಈಗ. ಹಾಗೆ ಇವಾಗ ಆರತಿ ಬೆಳಗಿದ್ದಾಯಿತು. ಸೊ ಫೈನಲಿ ಇದೊಂದು ಟಚ್. ಇನ್ನು ಕಳಸ ಬೆಳಗಿದ್ವಿ ಅಂತಂದರೆ ಕೊನೆಯಲ್ಲಿ ನಮಗೆ ಇರೋದೇ ಮಹಾಮಂಗಳಾರತಿ. ಕರ್ಪೂರದಿಂದ ಮಹಾಮಂಗಳಾರತಿ ಮಾಡಿದ್ರೆ ಮನೆಯವ್ರಿಗೆಲ್ಲರಿಗೂ ಆರತಿ ಕೊಟ್ವಿ ಅಂತಂದರೆ ನನ್ನ ಪೂಜೆ ಇಲ್ಲಿಗೆ ಮುಗೀತು. ನೋಡಿ, ಇಷ್ಟು ನೀಟಾಗಿ ಇಷ್ಟು ಒಂದಾದ್ಮೇಲೆ ಒಂದು ಪೂಜೆ ಮಾಡಿದ್ರೆ ಆ ಪೀಸ್ ಅನ್ನೋದು ಮನಸ್ಸಲ್ಲಿ ಹೆಂಗೆ ತುಂಬುತ್ತೆ ಗೊತ್ತಾ, ಆ ಪಾಸಿಟಿವ್ ವೈಬ್ಸ್ ಅನ್ನೋದು ಎಷ್ಟು ಬರುತ್ತೆ ಗೊತ್ತಾ. ಹಬ್ಬ ಏನು ಮಿಸ್ ಮಾಡಲಿಲ್ಲ ಅಂತ ಅಂದ್ಕೊಂಡು ಇಷ್ಟೊಂದು ಖುಷಿ ಇರುತ್ತೆ. ಹಾಗೆ ಇವಾಗ ಮಹಾಮಂಗಳಾರತಿ ಆಗಿದ ತಕ್ಷಣ ಮನೆಯವ್ರಿಗೆಲ್ಲ ನಾನು ಆರತಿ ಕೊಟ್ಟು, ಅಂದರೆ ಜಯಂತಿಗೆ ಚಿಟ್ಟಿಗೆ ಅಷ್ಟೇ, ಇನ್ನು ಮಿಟ್ಟು ಮಿಂಚು ಮಲ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ನಮ್ಮ ಪೂಜೆ ಕೂಡ ಇಷ್ಟೊಂದು ತಾಳ್ಮೆಯಿಂದ ನೆಮ್ಮದಿಯಿಂದ ಸಂಪೂರ್ಣವಾಗಿ ಆಗಿದ್ದು. ಹಾಗೆ ನಾನು ಪೂಜೆ ಮಾಡೋ ಹೊತ್ತವರೆಗೂ ಇವರಿಬ್ಬರು ನನ್ನ ಸುತ್ತಮುತ್ತನೇ ಓಡಾಡ್ತಾಯಿದ್ರು. ಸೊ ನಮ್ಗೆ ಯಾವಾಗಮ್ಮ ಕೊಡ್ತೀಯಾ ಪೂಜೆ ಮಾಡೋದಕ್ಕೆ ಅಂತ ಹೇಳಿ, ಇನ್ನು ನಾನು ಪೂಜೆ ಮಾಡಿದ್ದು ಮುಗಿಸಿದ ತಕ್ಷಣ ಬನ್ನಿ ನಿಮ್ಮದು ಅಂತ ಹೇಳಿದ ತಕ್ಷಣ ಅಪ್ಪ ಮಗ ಇಬ್ಬರಿಗೂ ಗಂಟೆ ಬೆಳಗ್ಗೆ ಬರೋಲ್ಲ. ಸೊ ಹಾಗಾಗಿ ಅವ್ರು ಪೂಜೆ ಮಾಡುವಾಗ ಇವ್ರು ಪೂಜೆ ಮಾಡುವಾಗ ಅವರು ಗಂಟೆ ಬೆಳ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಪೂಜೆ ಮಾಡಿದ್ರು. ಹಾಗೆ ತುಂಬ ಖುಷಿ ಇತ್ತು ಫ್ಯಾಮಿಲಿ ಈ ಥರ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ. ಹಾಗೆ ಚಿಕ್ಕದಾಗಿ ಚೊಕ್ಕವಾಗಿ ನಮ್ಮ ಮನೇಲಿ ನಾವು ಇಷ್ಟು ನೀಟಾಗಿ ಇರೋ ಅಂಥದ್ರಲ್ಲೇ ಪೂಜೆ ಮಾಡಿದ್ದು ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಈ ಹಬ್ಬ ಒಂಥರ ನಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೇನೋ ಅಂತ ಕಾದು ನೋಡಬೇಕಿದೆ. ಎಲ್ಲ ಮುಗೀತು, ಮತ್ತೆ ಇದೇನು ಅಂತ ಅನ್ಕೊತಾ ಇರ್ಬೋದು ನೀವು. ಹೌದು, ಪೂಜೆ ಮುಗಿದ್ಮೇಲೆ ಆ ಒಂದು ಖುಷಿಲಿ, ಮೀನ್ಸ್ ಪೂಜೆ ಮಾಡಿರೋವಂಥ ಖುಷಿಲಿ ನಾನು ಡೈಲಿ ನಾನೇನು ಮಾಡ್ತೀನಿ ಅದನ್ನು ಮರ್ತೇ ಬಿಟ್ಟಿದ್ದೆ. ಮತ್ತೆ ಬಂದು ಲಕ್ಷ್ಮಿ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಪ್ರತಿದಿನ ಫಾಲೋ ಮಾಡೋವಂಥ ಒಂದು ರಿಚುವಲ್ ಇದು. ಏನಂತಂದರೆ 21 ಸರಿ ಲಕ್ಷ್ಮಿ ಮಂತ್ರನ ಹೇಳ್ತಾ ಇರ್ತೀನಿ. ಆಮೇಲೆ ಕೆಲವೊಮ್ಮೆ ದುರ್ಗಾದೇವಿ ಮಂತ್ರ ಹೇಳ್ತೀನಿ. ಆಮೇಲೆ ಶನೇಶ್ವರಾಯ ನಮಃ, ಶನೇಶ್ವರನ ನೆನೆಸ್ತೀನಿ. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ, ನಮ್ಮ ವಿಷ್ಣುನ ನೆನೆಸ್ತೀನಿ. ಸೊ ಹೀಗೆ ಇಷ್ಟನ್ನು ಫಾಲೋ ಮಾಡ್ತಾ ಇರ್ತೀನಿ. ಇದರಲ್ಲಿ ಸಿಗುವಂಥ ಖುಷಿ ನನಗೆ ಯಾರೋ ಬಂಗಾರ ತಂದು ಕೊಟ್ಟರು ಕೂಡ ಸಿಗಲ್ಲ, ಯಾರೋ ಏನೋ ಆಸ್ತಿ ಬರ್ಕೊಟ್ರು ಸಿಗಲ್ಲ. ಅಷ್ಟು ಖುಷಿ ಆಗುತ್ತೆ ನನಗೆ. ತುಂಬ ಇಷ್ಟಪಡ್ತೀನಿ ಇದನ್ನೆಲ್ಲದು ಕೂಡ. ಈವರೆಗೂ ಲಾಗ್ ನೋಡಿದ್ರಿ, ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಬಟ್ ಇನ್ಮೇಲೆ ಲಾಗ್ ಇನ್ನಷ್ಟು ಇಷ್ಟ ಆಗುತ್ತೆ. ಯಾಗೊತ್ತಾ, ಸೊ ಆಲ್ಮೋಸ್ಟ್ ನಂದು ಪೂಜೆ ಮುಗಿಯೋದ್ರೊಳಗಡೆ ಸುಮಾರು ಒಂದು 7 ಕಾಲಾಗಿತ್ತು ಅಷ್ಟೇ. ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಆರಾಮ್ ಕೂತ್ಕೊಂಡು ಮಾತಾಡೋದೆಲ್ಲ ಮಾಡ್ಕೊಂಡ್ವಿ. ಒಂದು 7:45 ಗಂಟೆ ಆಗೋದ್ರೊಳಗೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ನಾನು. ಏನಂತಂದರೆ ತಿಂಡಿ ಟೈಮಿಂಗ್ಸ್ಗೆ ಇವತ್ತು ನಾನು ಹಬ್ಬದೂಟ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಫಿಕ್ಸ್ ಮಾಡಿಕೊಂಡೆ. ಒಬ್ಬಳೇ ಅಡುಗೆ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಅದು ಯಾಕೋ ಭಯ ಆಗಲಿಲ್ಲ. ನಾನು ಪಟಾಪಟ ಮಾಡ್ತೀನಿ, ನೀವು ನನಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ಅಷ್ಟೇ ಅಂತ ಅಂದ್ಕೊಂಡು ಜಯಂತು, ಚಿಟ್ಟಿ, ನಾನು ಸೇರಿಕೊಂಡು ಎಷ್ಟು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನಾನು ಅಡುಗೆ ಮಾಡ್ಕೊಳ್ಳೋವಾಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬೇಗ ಮಾಡಿಬಿಡ್ತೀನಿ. ಸೊ ಹಾಗೆ ಇವತ್ತು ಪ್ಲ್ಯಾನ್ ಮಾಡಿಕೊಂಡೆ, ಇದಾದಮೇಲೆ ಇದು ಅಂತ ಹೇಳಿ. ಸೊ ಮಸಾಲೆ ಐಟಮ್ಸ್ ಏನೇನೆಲ್ಲ ಐತೋ ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡೆ. ಸೊ ನನಗೇನು ಬೇಕು ಪ್ರಿಪ್ರೇಷನ್ ಅದನ್ನು ಕೂಡ ಮಾಡಿಕೊಂಡೆ. ಎಷ್ಟು ಕ್ವಿಕ್ಕಾಗಿ ಅಡುಗೆ ಮಾಡಿದೆ ಗೊತ್ತಾ, ಅದರಲ್ಲೂ ಸ್ಪೆಷಲ್ ಇವತ್ತು ಮಾತ್ರ ತುಂಬ ಸ್ಪೆಷಲ್ ಊಟ. ಸೊ ಲಾಸ್ಟ್ ಇಯರ್ ಎಲ್ಲ ಅನ್ಕೊತಿದ್ದೆ ಮನೆ ಅಂತಂದರೆ ಹಬ್ಬ ಆಗಬೇಕು, ಹೀಗೆ ಅಡುಗೆ ಇರಬೇಕು, ಅದು ಇದು ಅಂತೇಳಿ. ಎಲ್ಲೋ ಒಂದು ಕಡೆ ನಾನು ಇಷ್ಟು ದಿನ ಅನ್ಕೊತಾ ಇದ್ದಂಥ ಕನಸು ನೆನೆಸಾಯಿತು ಅಂತ ಅನ್ಕೊತೀನಿ. ನನಗಿಷ್ಟ ಫ್ರೆಂಡ್ಸ್ ಈ ಥರ ಮನೆಯಲ್ಲಿ ಕೂತ್ಕೊಂಡು ಅಲ್ಲ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಗಂಡ ಹೆಂಡತಿ ಮಕ್ಕಳು ಎಲ್ಲ ಸೇರಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ಇದನ್ನು ಅನುಭವಿಸ್ಬೇಕು ಅಂತ ಇತ್ತು. ಅದೇನೋ ಇವತ್ತು ಪರಿಪೂರ್ಣ ಆಯಿತು ಅಂತ ಅನ್ಕೊತೀನಿ. ಸೊ ಬೇಗ
ಏನೇನೆಲ್ಲ ರೆಡಿ ಮಾಡ್ಕೊಂಡೆ ತೋರಿಸ್ತೀನಿ ನಿಮಗೆ. ಹಾಗೆ ಅಡುಗೆ ಅಷ್ಟೇ ಅಲ್ಲ, ಸೊ ನಂಗೆ ಅದರಲ್ಲೂ ಅಡುಗೆ ಜೊತೆಯಲ್ಲಿ ಕ್ಲೀನಿಂಗ್ ಕೂಡ ಮಾಡ್ಕೊಳ್ಳೋದಿತ್ತು ಇವತ್ತು ನಂದು. ಯಾಕಂದರೆ ಮನೆಗೆ ಜನ ಬರ್ತಾ ಇರ್ತಾರೆ, ಕ್ಲೀನಾಗೂ ಕೂಡ ಇರಬೇಕು. ಅದರಲ್ಲೂ ಪಾತ್ರೆ ನಾನೇ ತೊಳ್ಕೊಬೇಕಾಗಿರುತ್ತೆ ಇನ್ಮೇಲೆ. ಸೊ ಬೇಡ ಅಂತ ಹೇಳಿದ್ದೀನಲ್ಲ ಅವ್ರಿಗೆ, ಯಾಕಂದರೆ ಎಲ್ಲದೂ ಕೂಡ ನಾನೇ ಮಾಡ್ಕೊತೀನಿ, ಪೂಜೆ ಪುನಸ್ಕಾರಗಳಿರುತ್ತೆ ಅಂತ ಅಂದ್ಕೊಂಡು. ಸೊ ಅದು ಹಂಗಿದ್ದಾಗ ನಾನು ಏನು ಮಾಡಬೇಕು ಅಂದರೆ ಸ್ವಲ್ಪ ಇದ್ದಾಗಲೇ ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಂಡ್ರೆ ನನಗೆ ಆರಾಮಾಗುತ್ತೆ. ಸೊ ಹಾಗೆ ಅಡುಗೆ ಮಾಡ್ಕೊತ ನಾನೆಲ್ಲ ಕ್ಲೀನಿಂಗ್ ಮಾಡ್ಕೋಬೇಕಿತ್ತು. ಮಸಾಲೆ ಜೋಡಿಸ್ಕೊತ ಒಂದು ಕಡೆ ನಾನು ಈ ಕಾಬೂಲಿ ಚಾನನ್ನು ನೆನೆ ಹಾಕಿಟ್ಟಿದ್ನಲ್ಲ, ಅದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೆ. 2 ವಿಷಲ್ ಕೂಗಿಸಿ ಇವಾಗ ಫಸ್ಟ್ ನಾನು ಪ್ರಿಪೇರ್ ಮಾಡಿ ಸೈಡ್ಗೆ ಇಟ್ಟಿದ್ದು ಉಸ್ಲಿ. ಸೊ ಹಬ್ಬದ ದಿನಗಳಲ್ಲಿ ಉಸ್ಲಿನ ನಾವು ನೈವೇದ್ಯವಾಗಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ದೇವರು ಅಂತ ಹೇಳ್ತಾರೆ. ಗಣೇಶನಿಗೆ ಪ್ರಿಯವಾಗಿರುವಂಥದ್ದು, ಲಕ್ಷ್ಮಿಗೂ ಕೂಡ ತುಂಬ ಇಷ್ಟ. ಸೊ ಅದಕ್ಕೋಸ್ಕರನೇ ಉಸ್ಲಿ ಪ್ರಿಪೇರ್ ಮಾಡಿದೆ ಫಸ್ಟು. ಅಡುಗೆ ಮಾಡೋವಾಗ ನಾವು ಟೈಮ್ ಸ್ಪೆಂಡ್ ಮಾಡುವಾಗ ಎಷ್ಟು ಫನ್ನಿಯಾಗಿರುತ್ತೆ ಗೊತ್ತಾ ನಮ್ಮದು ದಿನಗಳು ಕಳೆಯುವಾಗ. ಅಂದರೆ ಜಯನ್ ಜೊತೆ ಏನಾದರೂ ಪ್ರಿಪ್ರೇಷನ್ ಮಾಡುವಾಗ, ಮಕ್ಕಳ ಜೊತೆ ಇರುವಾಗ ಸಖತ್ ಕಾಮಿಡಿ ಮಾಡ್ತಾ ಇರ್ತೀವಿ, ಕಾಲು ಎಳಿತಾ ಇರ್ತೀವಿ. ಆಮೇಲೆ ಉಸ್ಲಿ ರೆಡಿ ಮಾಡಿದ್ನಲ್ಲ, ಉಸ್ಲಿ ರೆಡಿ ಮಾಡಿದಾಗ ಆಗಿದ ತಕ್ಷಣ ನಾನಿಲ್ಲಿ ಒಗ್ಗರಣೆ ಕೊಟ್ಟಿದ್ದೇನಕ್ಕೆ ಅಂತಂದರೆ ಪಲ್ಯಗೆ ನೀವೇ ನೋಡಿದ್ರಿ ಮಸಾಲೆ ಜೋಡಿಸ್ಕೊತಾ ಇದ್ದೆ. ನಾರ್ಮಲಿ ಬ್ರೀಫಾಗಿ ರೆಸಿಪೀಸ್ನ ಶೇರ್ ಮಾಡೋದಕ್ಕಾಗಲಿಲ್ಲ. ಸೊ ಲೈಟಾಗಿ ಏನೇನೆಲ್ಲ ಮಾಡ್ತಾಯಿದ್ದೀನಿ ಅದನ್ನು ಶೇರ್ ಮಾಡಿಕೊಂಡೆ. ಸೊ ಕುಕ್ಕರ್ಗೆ ಹಾಕಿಬಿಟ್ಬಿಟ್ರೆ ಏನಂತಂದರೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಜೊತೆಲಿ ಕಡಲೆಕಾಳು ಇದನ್ನ ಹಾಕಿ ಮಸಾಲೆ ಹಾಕಿ ಒಳ್ಳೆ ಟೇಸ್ಟಿಯಾಗಿ ಘಮ ಅನ್ನೋ ಒಂದು ಪಲ್ಯ ರೆಡಿ ಮಾಡಿದೆ. ಎಷ್ಟು ಚಾಲೆಂಜ್ ಏನಂತಂದರೆ ಸೀರೆ ಉಟ್ಕೊಂಡು ಮಾಡೋದಿದ್ದೆಲ್ಲ ಅದು. ಬಟ್ ಆದರೆ ಈ ಸೀರೆ ಉಟ್ಕೊಂಡು ನನಗೆ ಮಾಡೋದಕ್ಕೆ ಕಷ್ಟನೇ ಅನಿಸಲಿಲ್ಲ. ಇಡೀ ದಿನ ಸೀರೆಯಲ್ಲೇ ಇದ್ದೆ, ಫೈನ್, ಸೂಪರ್ ಕಂಫರ್ಟಬಲ್ ಆಗೇ ಇದ್ದೆ. ಹಾಗೆ ಒಂದು ಕಡೆ ನಾನು ಪಲ್ಯಕ್ಕೆ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ ಅಂತಂದಾಗ ಪಕ್ಕದಲ್ಲೇ ಏನು ಮಾಡಿದ್ದೀನಿ ಅಂತಂದರೆ ಪಾಯಸ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ಲ ನಮ್ಮ ಕಿಚನ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಹೆಂಗಾದರೂ ಇರಲಿ ಎಲ್ಲದೂ ಕೂಡ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ನನಗೆ ಏನೇನೆಲ್ಲ ಸಿಗಬೇಕೋ ಅದನ್ನೆಲ್ಲದೂ ಕೂಡ ಕೈಯಲ್ಲೇ, ಅಂದರೆ ಕೈಗೆ ಸಿಗೋ ಥರ ಇಟ್ಕೊಂಡೆ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತಂದಾಗ ಮತ್ತೆ ಹೀಗೆ ಇರುತ್ತೆ. ಸೊ ಪಾಯಸಕ್ಕೆ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ನ ನಾನು ಕುಟ್ಕೊತಾ ಇದ್ದೀನಿ ಪಾಯಸಕ್ಕೆ ಹಾಕೋದಕ್ಕೆ. ನನಗಿರೋದು ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲ, ಥ್ರೋಟ್ ಇನ್ಫೆಕ್ಷನ್ ಪ್ರಾಬ್ಲಮ್ ಅಂತ ಗೊತ್ತಾದಾಗಿಂದ ಆದಷ್ಟು ಬೆಳಗಿನ ಟೈಮಲ್ಲಿ ಮತ್ತು ರಾತ್ರಿ ಟೈಮಲ್ಲಿ ನಾನು ಬಿಸಿನೀರು ಕುಡಿತೀನಿ, ಅಟ್ಲೀಸ್ಟ್ ವಾರ್ಮ್ ವಾಟರ್ ಕುಡಿತೀನಿ. ಇನ್ನು ಉಳುಕಿರುವಂಥ ಟೈಮ್ ತುಂಬ ಶೆಕೆ ಅನ್ನಿಸ್ತಾ ಇದೆ, ಓಕೆ ಕುಡಿಬೋದಪ್ಪ ಈ ನೀರು ಅಂತ ಅನಿಸಿದಾಗ ತಣ್ಣೀರು ಕುಡಿತೀನಿ. ಹಾಗೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಬಿಸಿನೀರು ನನಗೋಸ್ಕರ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಕುಡಿತಾ ಇರೋದು. ಅವಾಗವಾಗ ನಾನು ಈ ಥರ ಒಂದು ಗ್ಲಾಸ್ ನೀರು ಕುಡಿತಾನೇ ಇರ್ತೀನಿ ಅಂತ ಹೇಳೋದಕ್ಕೆ ತೋರಿಸ್ದೆ ಇದನ್ನು. ಬಕ್ಕೆಕಾಳು ಮತ್ತು ಶಾವಿಗೆ ಹಾಕಿ, ಹಾಲು ಹಾಕಿ, ಸಕ್ಕರೆ ಹಾಕಿ ಪಾಯಸ ರೆಡಿ ಮಾಡೋದ್ರೊಳಗಡೆ ಕುಕ್ಕರಲ್ಲಿ 2 ವಿಷಲ್ಗೆ ಪಲ್ಯ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಇವತ್ತು ಅದೇನೋ ಗೊತ್ತಿಲ್ಲ, ಎಲ್ಲ ಅಡುಗೆನೂ ಎಷ್ಟು ಟೇಸ್ಟಿಯಾಗಿ ಮಾಡಿದ್ದೆ ಗೊತ್ತಾ. ಪಾಪ ನಿಮ್ಗೆ ಕೊಟ್ಟಿದ್ರೆ ಗೊತ್ತಾಗ್ತಿತ್ತು, ಇಲ್ಲಾಂದರೆ ಇನ್ನೇನು ಗೊತ್ತಾಗುತ್ತೆ. ಬಟ್ ಚೆನ್ನಾಗಿತ್ತು, ನಾನು ತಿನ್ನಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ. ಸಾಂಬಾರು ನಿನ್ನೆ ಸಂಜೆನೇ ಮಾಡಿದ್ದೆ, ಪಲ್ಯ ಮಾಡಿದ್ದಾಯಿತು, ಉಸ್ಲಿ ಮಾಡಿದ್ದಾಯಿತು, ಕೊಸಂಬರಿ ಎಲ್ಲ ರೆಡಿ ಮಾಡಿದ್ದಾಯಿತು. ಹಾಗೆ ಅನ್ನಕ್ಕಿಟ್ಟಿದ್ದೀನಿ. ಇವಾಗ ಕೈಯಲ್ಲಿರೋವಂಥ ಅಂದರೆ ಯಾವುದೆಲ್ಲ ತೊಳೆಯುವಂಥ ಪಾತ್ರೆಗಳಾಗಿತ್ತು ಅದನ್ನೆಲ್ಲದೂ ಕೂಡ ಸಿಂಕಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಲಾಸ್ಟಿಗೆ ಇಟ್ಟಿದ್ದು ಅನ್ನಕ್ಕೆ. ಚಿತ್ರಾನ್ನ ಒಗ್ಗರಣೆ ಕೂಡ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದೆ ಗೊತ್ತಾ ಇವತ್ತು ಮಸಾಲೆ ಚಿತ್ರಾನ್ನ. ಸಾಧ್ಯ ಆದರೆ ಲಾಗ್ಸಲ್ಲಿ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಕಂಪಲ್ಸರಿ ವರಮಹಾಲಕ್ಷ್ಮಿಗೆ ಹೆಂಗೆ ಮಾಡಿದ್ದೆ ಅಂತಲೇ ಶೇರ್ ಮಾಡ್ತೀನಿ, ಓಕೆನಾ. ಸೊ ಲಾಸ್ಟಿಗೆ ನಾನು ಅನ್ನ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ. ಅವಾಗ ನನ್ನ ಮಕ್ಕಳು ನೆನಪು ಮಾಡಿದ್ದಾರೆ, ಅಮ್ಮ ಚಕ್ಲಿ ಅಂತ ಹೇಳಿ. ಅದಕ್ಕೆ ರೆಡಿಮೇಡ್ ಹಪ್ಪಳ ಇರುತ್ತಲ್ಲ, ಮನೇಲಿ ಮಾಡಿರೋಂಥ ಚಕ್ಲಿ ಹಪ್ಪಳ 2 ಇತ್ತು. ಬಟ್ ತಿಂದು ಯಾಕೋ ಬೇಜಾರಾಗಿತ್ತು ಅಂತೇಳಿ ರೆಡಿಮೇಡ್ ಹಪ್ಪಳ ಇತ್ತು. ಸೊ ಅದನ್ನೇ ಕರೆದು ಸೈಡ್ ಇಕ್ಕೊತಾ ಇದ್ದೀನಿ. ಸೊ ನೋಡಿ ಮಕ್ಕಳು ಅವ್ರಿಗೇನು ಬೇಕೋ ಅದನ್ನು ಚೆನ್ನಾಗಿ ನೆನಪು ಮಾಡ್ತಾರಲ್ಲ. ಇಲ್ಲಿ ಕೂಡ ಎಲ್ಲದನ್ನು ಕರೆದು ಎಷ್ಟು ಬೇಕೋ ಅಷ್ಟು ಕರೆದು ಸೈಡ್ಗೆ ಇಟ್ಟಿದ್ದಾಯಿತು. ಸೈಡ್ಗೆ ಇಟ್ಟು ಆದಮೇಲೆ ಇವಾಗ ಏನಂತಂದರೆ ಅನ್ನ ಆಗೋದ್ರೊಳಗಡೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಾತ್ರೆಗಳನ್ನ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲದೂ ಕೂಡ ವಾಶ್ ಮಾಡ್ತಾಯಿದ್ದೀನಿ. ನನಗೆ ಅದೆಲ್ಲಿಂದ ಬಂತು ಇಷ್ಟು ಎನರ್ಜಿ ಅಂತಲೇ ಸಮ್ಟೈಮ್ಸ್ ಡೌಟ್ ಬಂದುಬಿಡ್ತು. ಅಷ್ಟು ಚೆನ್ನಾಗಿ ಅಡುಗೆ ಮಾಡಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಪಾತ್ರೆ ತೊಳೆದು ಸೈಡ್ಗೆ ಇಕ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಗೊತ್ತಲ್ವ ನಮ್ಮ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಒಂದು ಕೆಲಸ ಮಾಡಿದ ತಕ್ಷಣ ಅಯ್ಯೋ ಸುಸ್ತಾಗುತ್ತೆ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಿದ್ದೆ. ಬಟ್ ಇವತ್ತು ಯಾವುದೂ ಅನ್ನಿಸ್ಲಿಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಆಲ್ರೆಡಿ. ಸೊ ಅನ್ನ ಮತ್ತು ನೈವೇದ್ಯಕ್ಕೆ ರೆಡಿ ಮಾಡೋದ್ರೊಳಗಡೆ ಮನೆ ಅಂದರೆ ಅಡುಗೆ ಮನೆ ಕೂಡ ಕ್ಲೀನ್ ಆಗಿತ್ತು. ಅದು ನಂಗೆ ತುಂಬ ಖುಷಿಯಾಗಿದ್ದು. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಮತ್ತೆ ಉಳಿದಿರೋವಂಥ ಪಾತ್ರೆಗಳನ್ನ ಕೂಡ ಸಿಂಕ್ಗೆ ಹಾಕಿ ಸೀದಾ ಗ್ಯಾಸ್ ಒರೆಸ್ಕೊತಾ ಇದ್ದೀನಿ. ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಮನೆಗೆ ಜನ ಬರ್ತಾರೆ ಅಂತ. ಹಾಗೆ ದಿನ ಹೀಗೆ ಪಟ ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸಮ್ಟೈಮ್ಸ್ ಆಗುತ್ತೆ, ಸಮ್ಟೈಮ್ಸ್ ಆಗಲ್ಲ. ಮಿಂಚುನನ್ನು ಕೂಡ ನೋಡ್ಕೋಬೇಕಾಗಿರುತ್ತೆ. ಆಲ್ರೆಡಿ ಮಿಂಚು ಎದ್ದಾಯಿತು, ಅವಳಿಗೆ ಹಾಲು ಕುಡಿಸಿ ಬಂದು ನಾನು ಕ್ಲೀನ್ ಮಾಡ್ಕೊತಾ ಇರೋದು. ಸ್ವಲ್ಪ ಹೊತ್ತು ಹಾಲು ಕುಡಿಸಿದಾದ್ಮೇಲೆ ಆರಾಮಾಗಿ ಆಟಾಡ್ತಾಳೆ, ಹಾಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರನೇ ನಾನು ಇಷ್ಟು ಆರಾಮಾಗಿದ್ದು ಕೆಲಸ ಮಾಡ್ಕೊತಾ ಇರೋದು. ಹಾಗೆ ಜಯಂತ್ ಕೂಡ ಫ್ರೀಯಾಗಿ ಮೊಬೈಲ್ ನೋಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಪೂಜೆ ಆಗಿದೆ,
ಇವಾಗ ಆಲ್ಮೋಸ್ಟ್ ಒಂದು 10 ಗಂಟೆ ಆಗಿದೆ ಅಷ್ಟೇ. 10 ಗಂಟೆ ಒಳಗಡೆ ಎಲ್ಲ ಅಡುಗೆ ಕೂಡ ಕಂಪ್ಲೀಟ್. ತಿಂಡಿ ಟೈಮಿಂಗ್ಸ್ಗೆ ಹಬ್ಬದೂಟ ಮಾಡಬೇಕು ಅಂತೇಳಿ ಮೆಂಟಲಿ ಫಿಕ್ಸ್ ಆಗಿದ್ದೆ. ಸೊ ಹಾಗಾಗಿನೇ ಮಾಡಿದ್ದು. ಎಲ್ಲದೂ ಕೂಡ ಮೈಂಡ್ ಸೆಟ್ ಅನ್ನೋದು ಇವತ್ತು ಇನ್ನೂ ಕ್ಲಿಯರಾಗಿ ನನಗೆ ಅರ್ಥ ಆಯಿತು. ಹಾಗೆ ಚಿತ್ರಾನ್ನ ಕಲಸಿಕ್ತಾ ಇದ್ದೀನಿ ನೈವೇದ್ಯಕ್ಕೆ. 2 ಸಣ್ಣ ತಟ್ಟೆಗಳು ಇದು ನೈವೇದ್ಯಕ್ಕೆ ಇಟ್ಟಿರೋದು. ನೈವೇದ್ಯಕ್ಕೆ ಇಡೋವರೆಗೂ ಒಂದು ಚೂರು ಕೂಡ ಯಾವುದು ಟೇಸ್ಟ್ ಮಾಡ್ದಿರಾ, ಮತ್ತು ಮಕ್ಕಳು ಚಕ್ಲಿ ಕೇಳಿದ್ರು ಕೂಡ ಕೊಟ್ಟಿಲ್ಲ ನಾನು. ಅಪ್ಪಾಜಿ ಒಂದು 10 ನಿಮಿಷ ಆಯ್ತು ಅಂತ ಅಂದ್ಕೊಂಡೆ ಇದು ಮಾಡ್ಕೊಂಡಿದ್ದೀನಿ. ಅವರಂದ್ರು ವೇಟ್ ಮಾಡ್ತಿದ್ರು. ನಮ್ಮ ಮಿಟ್ಟು ನೋಡಿ ಇಲ್ಲೇ ಬಂದು ಕೂತ್ಕೊಂಡಿದ್ದಾಳೆ ಚಕ್ಲಿ ಕೊಡಮ್ಮ ಅಂತೇಳಿ. ದೇವ್ರಿಗಿಟ್ಟು ಒಂದು 10 ನಿಮಿಷ ಆಗಲಿ ಅಂತ ಕಾಯ್ತಾ ಇದ್ದೆ. ನಾನು ಕೂಡ ದೇವ್ರಿಗೆ ನೈವೇದ್ಯಕ್ಕೆ ಎಲ್ಲದೂ ರೆಡಿ ಮಾಡಿ ಸಡನ್ಲಿ ಬಂದು ಊಟ ಮಾಡಿಲ್ಲ. ತುಂಬ ಹೊತ್ತು ವೇಟ್ ಮಾಡ್ತಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿದ್ವಿ ಮಕ್ಕಳ ಜೊತೆ. ಸೊ ತೋರಿಸ್ತೀನಿ ಅದು ಹೆಂಗೆ ಆಟ ಆಡಿದ್ವಿ ಅಂತೇಳಿ. ಸೊ ಇವಾಗತ್ತು ಏನೇನೆಲ್ಲ ರೆಡಿ ಮಾಡಿದ್ದೀನಿ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಚಿತ್ರಾನ್ನ, ಕೋಸಂಬರಿ, ಉಸ್ಲಿ, ಪಲ್ಯ ಮತ್ತು ಪಾಯಸ, ಅನ್ನ, ಸಾರು. ಪಾಯಸ ಅಂದರೆ ಸಬ್ಬಕ್ಸಿ ಮತ್ತು ಹಾಕಿದ್ನಲ್ಲ, ಸೊ ಆ ಪಾಯಸ ಮತ್ತು ಲಾಸ್ಟಿಗೆ 2 ಚಕ್ಲಿ ಹಾಕಿಟ್ಟು ದೇವ್ರ ಮುಂದೆ ಇಟ್ಟು ಬಂದು ನಾನು ಆರಾಮ ಹಬ್ಬ ಅಂತ ಕೂತ್ಕೊಂಡು ಇವಾಗ ಮಿಂಚು ಜೊತೆ ಆಟ ಆಡ್ತಾ ಇದ್ದೀನಿ. ಅವಳು ನೋಡಿ ನಾನು ನೋಡಿದ ತಕ್ಷಣ ಎಷ್ಟು ಎಕ್ಸೈಟೆಡ್ ಆಗಿ ಆಟ ಆಡ್ತಾಳೆ. ಬರ್ತೀನಿ ಅಂತಾಳೆ. ಕೈಯೆಲ್ಲ ಕೊಡ್ತಾಳೆ, ಕಾಲೆಲ್ಲ ಕುಣಿಸ್ತಾಳೆ. ಸೊ ಸಖತ್ ಖುಷಿ ಆಗುತ್ತೆ ಅವಳನ್ನ ನೋಡೋದಕ್ಕೆ. ಹಾಗೆ ಇವಾಗ ಆಟ ಆಡೋವಂಥ ಟೈಮ್ ಅಂತ ಅಂದ್ಕೊಂಡು ಇಬ್ಬರು ಆಟ ಆಡ್ತಾ ಕೂತ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ನಮ್ಮ ಜಯಂತು ಊಟ ಆಗ್ಲಿಲ್ವೇನೆ ಅಂತ ಕರಿತಿದ್ರು. ಇಲ್ಲಪ್ಪ ಇವಾಗಿನೂ ನೈವೇದ್ಯ ಇಟ್ಟಿದ್ದೀನಿ, ಒಂದು 10 ನಿಮಿಷ ತಡಿ ನಾನೇ ಹೇಳ್ತೀನಿ ಅಂತ ಹೇಳಿ ಕೂರಿಸಿದ್ದೀನಿ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಂದು ಪೂಜೆ ಆಯಿತು, ಮಕ್ಕಳ ಜೊತೆ ಸ್ವಲ್ಪ ಹಂಗೆ ಆಟ ಆಡ್ತಾ ಇದ್ದೀನಿ. ಇದಾಗಿದ ತಕ್ಷಣ ಮತ್ತೆ ನಮ್ಮದು ಡೈರೆಕ್ಟಾಗಿ ತಿಂಡಿ ಮಾಡುವಂಥ ಟೈಮ್. ತಿಂಡಿಗೆ ಇವತ್ತು ಹಬ್ಬದೂಟ ಎಷ್ಟು ಖುಷಿಯಾಗಿತ್ತು ಗೊತ್ತಾ. ಸೊ ನೋಡಿ, ಇಟ್ಕೊ ಅಂತ ಹೇಳಿ ಕರಿತಾ ಇದ್ದೀನಿ ಜಯಂತ್ಗೆ. ಬೈತಿದ್ದಾರೆ ಅವ್ರಂತರೂ, ಊಟ ಬೇಗ ಕೊಡ್ತಿಲ್ಲ ನೀನು ಅಂತ. ಸೊ ಜಯಂತ್ ಬಂದು ತಟ್ಟೆಗೆಲ್ಲ ಇಬ್ರಿಗೂ ಇಟ್ಟರು. ಮಕ್ಕಳು ಪಾಯಸ ತಿಂತೀವಿ ಅಂತಂದಿದ್ದಕ್ಕೆ ಅವ್ರು ಅದು ಇದು ತಿನ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರಲ್ಲ, ಹಾಗಾಗಿ ಅವ್ರಿಗೆ ತಟ್ಟೆ ಏನು ಇಟ್ಟಿಲ್ಲ. ಪಾಯಸ ಅದು ಇದು ಕೊಡೋಣ ಅಂತ ಅಂದ್ಕೊಂಡು ನಾನು ಮಿಂಚುಗೆ ಹಾಲು ಕುಡಿಸಿ ತಿಂಡಿ ತಿಂದು ಹಬ್ಬದೂಟ ತಿಂದು ಇವಾಗ ಹಾಗೆ ಇನ್ನು ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಫಸ್ಟ್ ಗೆಸ್ಟ್ ನಮ್ಮನೆ ಬಂದಿದ್ದು ಅಂದರೆ ಸಂಪತ್. ಇವರು ಒಂಥರ ಫ್ಯಾಮಿಲಿ ಫ್ರೆಂಡ್. ನಮಗೆ ಇವತ್ತು ಬಂದಿರೋರೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ. ರಿಲೇಷನ್ಸು ಎಲ್ಲರನ್ನೂ ಕರೆದ್ರೂ ಕೂಡ ಬಂದಿಲ್ಲ. ಯಾಕಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇವತ್ತು ಸಂಭ್ರಮಾಚರಣೆ ಇತ್ತು. ಸೊ ಹಾಗಾಗಿ ಇವರೆಲ್ಲ ಬಂದಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ ಅಂತೇಳಿ ತೋರಿಸ್ತೀನಿ. ಸೊ ಹಾಗೆ ಇವರು ಸಂಪತ್ ಗೊತ್ತಲ್ವ, ಬಂದು ಕಾಮಿಡಿ ಮಾಡ್ಕೊತ ಮನೇಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವೆಲ್ಲರೂ ಸೇರಿಕೊಂಡ್ರೆ. ಹಾಗೆ ಇವಾಗ ನೆಕ್ಸ್ಟು ಪಂಚಾಮೃತ ರೆಡಿ ಮಾಡಿದ್ದಾರೆ ಜಯಂತ್ ಅವರು. ಸೊ ಪಂಚಾಮೃತಕ್ಕೆ ಚಮಚ ಕೆಳಗೆ ಹೋಗಿದೆ ಅಂತೇಳಿ ತರೋದಕ್ಕೆ ಹೋಗಿದ್ದಾರೆ. ಸೊ ಪಂಚಾಮೃತ ರೆಡಿ ಮಾಡಿದ್ದು ಜಯಂತ್. ಹಾಗೆ ಪ್ರಸಾದವಾಗಿ ಪಂಚಾಮೃತ ಕೊಡ್ತಾ ಇದ್ದೀವಿ ಅಂತೇಳಿ. ಸೊ ನೋಡಿ, ಇಲ್ಲಿ ಒಂದು ಕಾಮಿಡಿ ಏನಂತಂದರೆ, ಪಂಚಾಮೃತ ತಿನ್ನಕ್ಕೆ ಹೋಗಿ ಯಾವ ಅವತಾರ ಮಾಡ್ತಾರೆ ಇವರು ಅಂತೇಳಿ ಜಯಂತಿಗೆ ಗೊತ್ತಿಲ್ಲ. ಅದು ಲೋಟದಲ್ಲಾದರೂ ಕೊಡಬೇಕೋ ಬೇಡ ಅಂತೇಳಿ ಸರ್ರಾಗಿ ತೆಗೆದು ಹಾಕಿದ್ರು. ಅಯ್ಯೋ ನಕ್ಕು ಸಾಕಾಯಿತು. ಸೊ ಅದನ್ನು ತಿನ್ನೋದಕ್ಕಾಗದೆ ಬಿಡೋದಕ್ಕಾಗದೆ ಇವ್ರು ನೋಡಿ ಎಷ್ಟು ಕಾಮಿಡಿ ಆಗಿತ್ತು ಗೊತ್ತಾ. ಹಾಗೆ ಸ್ವಲ್ಪ ಹೊತ್ತು ಆದಮೇಲೆ ಗಾಯತ್ರಿ ಮೇಡಮ್ ಬಂದರು. ಸೊ ಇನ್ನೇನು ಗಾಯತ್ರಿ ಅವ್ರು ಬಂದಾಗ ಮತ್ತೆ ಹೊಸ್ದಾಗಿಂದ ಪೂಜೆ ಮಾಡಿರೋ ಥರ ಮಾಡಿದ್ರು. ತುಂಬ ಖುಷಿ ಆಯಿತು. ಸೊ ಪ್ರತಿಯೊಂದಕ್ಕೂ ಕುಂಕುಮ ಹಚ್ಚಿ ಹಾಗೆ ಅವ್ರು ತುಂಬ ಚೆನ್ನಾಗಿ ಇದನ್ನೆಲ್ಲ ನಡೆಸ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ಇದನ್ನೆಲ್ಲ ನನಗೂ ಹೇಳಿಕೊಟ್ಟು ಅವರು ಕೂಡ ಮಾಡಿದ್ರು. ಹಾಗೆ ಮತ್ತು ನಿನ್ನೆ ರಾತ್ರಿ ಬಂದು ಫುಲ್ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ರಲ್ಲ. ಸೊ ಬಂದ ತಕ್ಷಣ ಅವ್ರಿಗೆ ನಾನು ಫಸ್ಟು ಉಡಿ ತುಂಬಿದ್ದು. ಸೊ ಅವರು ಕೂಡ ಅರ್ಜೆಂಟಲ್ಲಿದ್ದರು, ಇನ್ನೊಂದು 3-4 ವಿಸಿಟ್ಸ್ ಇದೆ ಅಂತೇಳಿ. ಸೊ ಹಾಗಾಗಿ ನಮ್ಮ ಮನೆ ಪೂಜೆ ಮುಗಿಸ್ಕೊಂಡೆ ನೆಕ್ಸ್ಟು ಬೇರೆ ಮನೆಗಳಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಸಮೇತ ಬಂದಿದ್ದು. ಗಂಡ ಹೆಂಡತಿ ಇಬ್ಬರು ಕೂಡ ಪೂಜೆ ಮಾಡಿದ್ದು ಸಖತ್ ಖುಷಿ ಆಯಿತು. ಯಾಕಂದರೆ ಲಕ್ಷ್ಮಿಗೆ ದಂಪತಿಯರ ಪೂಜೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ ಅಂತೆ. ಸೊ ಹಾಗಾಗಿ ನಾವಿಬ್ಬರು ಫಸ್ಟು ಪೂಜೆ ಮಾಡಿದ್ವಿ ದಂಪತಿಯರು. ಹಾಗೆ ಇವರಿಬ್ಬರು ಮತ್ತೆ ಗಂಡ ಹೆಂಡತಿ ಪೂಜೆ ಮಾಡ್ತಾ ಇರೋದು ಅದೊಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ಅಂತ ಅನಿಸ್ತು. ಹಾಗೆ ನನಗೆ ಇವ್ರು ಹೇಳಿದ್ದೇನಂತಂದರೆ, ಅವು ಬೇರೆಯವ್ರಿಗೆ ಉಡಿ ತುಂಬೋದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡಿ ಉಡಿ ತುಂಬ್ತಾರಲ್ಲ, ಅವ್ರು ಉಡಿ ತುಂಬಿಸ್ಕೋಬೇಕು ಅಂತ ಹೇಳಿದ್ದಕ್ಕೆ ನನಗೆ ಫಸ್ಟ್ ಉಡಿ ತುಂಬೋದಕ್ಕೆ ರೆಡಿ ಮಾಡಿಕೊಂಡ್ರು. ಕೂತ್ಕೊಂಡಿದ್ದೀನಿ. ಹಾಗೆ ಜಯಂತ್ಗೂ ನನಗೂ ಇಬ್ರಿಗೂ ಕೂಡ ಫಸ್ಟು ಕುಂಕುಮ ಹಚ್ಚಿ ಇಬ್ಬರು ಕೂತ್ಕೊಳ್ರಿ ಅಂತ ಹೇಳಿ ಅವ್ರಿಗೊಂದು ಉಡಿ ಕೊಟ್ಟು ಚೆನ್ನಾಗಿ ನಡೆಸೋದು ನನಗೆ ಇಷ್ಟ ಆಯ್ತಿದ್ದು ಆ್ಯಕ್ಚುಲಿ. ಸೊ ಇವಾಗ ಫಸ್ಟ್ ನನಗೆ ಉಡಿ ತುಂಬ್ತಾ ಇದ್ದಾರೆ. ಹಾಗೆ ಏನು ಗೊತ್ತಾ, ಇವತ್ತು ನಾನು ಅಸ್ಸಲು ರೆಡಿನೇ ಆಗಿಲ್ಲ. ಅಂದರೆ ಫೇಸ್ ಮೇಲೊಂದು ಮಾಯ್ಶ್ಚರೈಸರ್ ಸಮೇತ ಇಲ್ಲ. ಯಾಕಂದರೆ ಯಾಕೋ ಇತ್ತೀಚೆಗೆ ನನ್ನ ಫೇಸ್ಗೆ ಏನೂ ಸೆಟ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಅದನ್ನು ಇನ್ ಡೀಟೇಲ್ ಆಗಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಯಾವ ಮೇಕಪ್ ಕೂಡ ಸೂಟ್ ಆಗ್ತಿಲ್ಲ. ಹಾಗಾಗಿ ಏನು ಮಾಡಿದೆ ಅಂದರೆ ಇವತ್ತು ವಿತೌಟ್ ಮಾಯ್ಶ್ಚರೈಸರ್, ವಿತೌಟ್ ಪೌಡರ್ ಫೇಸ್ ವಾಶ್ ಮಾಡಿ ಜಸ್ಟ್ ಡೈರೆಕ್ಟಾಗಿ ಕುಂಕುಮ ಹಚ್ಕೊಂಡು
ಹಾಗೆ ಕೂತ್ಕೊಂಡಿದ್ದೀನಿ ಅಷ್ಟೇ, ಇಡೀ ದಿನ ಹಾಗೆ ಇದ್ದೀನಿ. ಫೇಸ್ ಎಲ್ಲ ಜಿಡ್ಡಾದರೂ ಪರವಾಗಿಲ್ಲ ಹಾಗೆ ಇದ್ದೀನಿ. ಪೂಜೆ ಮೇಲೆ ಗಮನ ಇತ್ತು, ರೆಡಿ ಆಗಬೇಕು ಅದು ಇದು ಏನಿಲ್ಲ. ಆ ಇಯರಿಂಗ್ಸ್ ಹಾಕೊಂಡಿರೋದೇ ಹೆಚ್ಚಿನ ಮಾತಾಯಿತು, ಅದು ಜಯಂತ್ ಬೈದ ಮೇಲೆ ಹಾಕೊಂಡಿರೋದು. ಸೊ ಇವಾಗ ಇಬ್ಬರದು ಉಡಿ ಆಗಿದ ತಕ್ಷಣ ಮತ್ತೆ ನಾನು ಗಾಯತ್ರಿ ಮೇಡಮ್ಗೆ ಫಸ್ಟ್ ಉಡಿ ತುಂಬ್ತಾ ಇದ್ದೀನಿ. ನಮ್ಮ ಮನೇಲಿ ಅಮ್ಮನ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ. ಅವ್ರು ಫುಲ್ ಬ್ಯುಸಿ ಇದ್ದಾರೆ. ಕರೆದು ಸಾಕಾಯಿತು. ಕೊನೆಯಲ್ಲಿ ಲಾಸ್ಟಿಗೆ ರಾತ್ರಿ ಬಂದಿದ್ದು ಅಮ್ಮ, ನಾನು ತೋರಿಸ್ತೀನಿ, ಕ್ಲಿಪ್ ಶೇರ್ ಮಾಡ್ಕೊತೀನಿ. ಇನ್ನು ನಮ್ಮಕ್ಕ ಪಾಪುಗೆ ಹುಷಾರಿಲ್ಲ ಅಂತೇಳಿ ಅವಳು ಸ್ವಲ್ಪ ಓಡಾಡ್ತಾ ಇದ್ಲು. ಹಾಗೆ ಇನ್ನೊಂದು ಅಂತಂದರೆ ನಮ್ಮ ಅಕ್ಕನ ಮನೆಯಲ್ಲಿ, ಇನ್ನೊಂದು ದೊಡ್ಡಕ್ಕನ ಮನೆಯಲ್ಲಿ ಪಡ್ಲಿಗೆ ತುಂಬಿಸ್ತಾ ಇದ್ರು. ಸೊ ಅಲ್ಲಿ ತುಂಬ ಬ್ಯುಸಿ ಇದ್ರು. ಇಲ್ಲ ಅಂತಂದರೆ ಆರಾಮಾಗಿ ಎಲ್ಲರೂ ಅಂದರೆ ಫ್ಯಾಮಿಲಿ ಸ್ವಲ್ಪ ಅಷ್ಟು ಜನ ಮನೇಲಿ ಬರ್ತಿದ್ರು. ಹಾಗೆ ಇನ್ನೊಬ್ಬನು ನಮ್ಮ ತಮ್ಮ, ಅವನು ಕೂಡ ಇನ್ವೈಟ್ ಮಾಡಿದ್ದೆ. ಅವನು ಕೂಡ ಹುಷಾರಿಲ್ಲ ಅಂತ ಅಂದ್ಕೊಂಡು ಅವನು ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ದ. ಅದೇನೂ ಗೊತ್ತಿಲ್ಲ, ಅದು ಬರಬೇಕು ಅನ್ನೋದಿತ್ತು ಅಂತಂದರೆ ಬರಬೇಕಾಗತ್ತೆ ಅಂತಾರಲ್ಲ. ಸೊ ಹಾಗೆ ಇವತ್ತು ಇದಿಷ್ಟು ಕತೆ ಆಗಿದ್ದು. ಸೊ ಇದು ಇನ್ನು ರಾತ್ರಿ ಟೈಮಿಂಗ್ಸ್ ಎಲ್ಲ ಆಲ್ರೆಡಿ ಅಮ್ಮ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದರು. ಫಸ್ಟ್ ಟೈಮ್ ನಮ್ಮ ಅಮ್ಮಂಗೆ ನಾನು ಇಷ್ಟು ಚೆನ್ನಾಗಿ ಉಡಿ ತುಂಬಿದ್ದು. ಆ ಉಡಿ ತುಂಬುವಾಗ ಒಂದು ಸೆಕೆಂಡ್ ನನಗೆ ಒಂಥರ ಕಣ್ಣೀರು ಬಂದಂಗೆ ಆಗಿಬಿಡ್ತು. ಎಷ್ಟು ಖುಷಿ ಆಯಿತು ಗೊತ್ತಾ. ನಮ್ಮಂಗೆ ನಾನು ಇದೇ ಫಸ್ಟ್ ಟೈಮ್ ಈ ಥರ ಅಂದರೆ ಕ್ರಮಬದ್ಧವಾಗಿ ನೀಟಾಗಿ ಭಕ್ತಿಯಿಂದ ಒಂದು ಪ್ರೀತಿಯಿಂದ ಉಡಿ ತುಂಬಿದ್ದು ತುಂಬ ಖುಷಿ ಆಯಿತು. ಸೊ ಇದಾಗಿದ ತಕ್ಷಣ ಮತ್ತೆ ನಾನು ರಾತ್ರಿ ಒಂದು 5 ಉಡಿ ತುಂಬಿದ್ದೀನಿ, ಅಷ್ಟೇ ಜನ ಬಂದಿದ್ದು. ಸೊ ನೆಕ್ಸ್ಟು ಲಕ್ಷ್ಮೀ ಹಬ್ಬಕ್ಕೆ ಇನ್ನಷ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇದಾಗಿ 8:00 ಮುಹೂರ್ತ ಇತ್ತು, ವಿಸರ್ಜನೆ ಮಾಡಿಕೊಂಡು ಎಲ್ಲದೂ ಕೂಡ ಏನೇನಿದೆ ನೆಕ್ಸ್ಟ್ ಅದನ್ನೆಲ್ಲ ಮುಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಮತ್ತೆ ಏನೇನೆಲ್ಲ ಆಯಿತು ಅಂತೇಳಿ. ಸೊ ನಾನು ಕೂಡ ಆಶೀರ್ವಾದ ಮಾಡಿಸ್ಕೊಂಡೆ ನಮ್ಮ ಅಮ್ಮನ ಹತ್ರ. ಹಾಗೆ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬ ಹೇಗಿದೆ ಕಮೆಂಟ್ ಮಾಡಿ.